ಹಿಂಗ ಯಾರು ನಡೀತಿದ್ರಪ್ಪ? ಚಾಚಾ ನಡೀತಿದ್ರೇನು? ಅಲ್ಲ ಇವ್ನು ನೋಡಿ ಅಕ್ಕನ ಮಕ್ಕಳ ಅದಾರ ಅವ್ರಿಗೆ ಕೊಡಕ್ಕೆ ಏನ ಅದು ಈಗಿಲ್ಲ ಅದು ಆಮೇಲೆ ಎಲ್ಲಿ ಸಿಕ್ ನಿಂಗ ಎಲ್ಲಿ ಚಾಚನ್ ರೂಮ್ನಾಗ ಇದು ನಾವು ಏನ ಈಗ ಬೇಡ ಅದು ಆಮೇಲೆ ತಿನ್ನಲ್ಲಪ್ಪ ನಮ್ಮ ಇಲ್ಲ ನಿಂದಲ್ಲಪ್ಪಾಜಿ ನಿಂದು ಬೇರೆ ಐತೆ ಯಾರ ಅಲ್ಲಿ ನೋಡಲ್ಲ ಮಾತಾಡಕ್ಕೆ ಬಿಡಂಗಿಲ್ಲ ಅವನಿಗೆ ಹ್ಞೂ ಅನ್ಲೇಬೇಕು. ಬೌಲ್ ತಂಬರಕ್ಕೆ ಹೋದ ಏನಿದೆ ಹಾಯ್ ಹಲೋ ನಮಸ್ತೆ. ಮತ್ತೊಂದು ದಿನ ಇನ್ನೊಂದು ಬಿಲ್ಡರ್ ಫ್ಯಾಮಿಲಿಯ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ತೋರ್ಸೋಣ ಲಾಗಲ್ಲಿ? ಏನು ತೋರಿಸ್ಬೇಕೋ ಗೊತ್ತಿಲ್ಲ, ನೋಡೋಣ. ಏನು ನೋಡೋಣ? ಡೇ ಹೆಂಗಿರ್ತೈತೆ ಹಂಗೆ ತೋರ್ಸೋದಷ್ಟೇ. ಶ್ರೀಮತಿಯವರು ಏನು ಮಾಡ್ತಾ ಇದಾರೆ? ನಮ್ಮ ಶ್ರೀಮತಿಯವರು ನುಗ್ಗೆ ಸೊಪ್ಪಿನ ಸಾರು. ನುಗ್ಗೆ ಸೊಪ್ಪಿನ ಫಸ್ಟ್ ನೋಡ್ಬಿಡ್ರಿ. ಏನಪ್ಪಾಜಿ ಮಾತಾಡಕ್ ಬಿಡಲ್ಲ. ಮೈಸೂರು ಪಾಕ್ ತಿನ್ನಕತ್ತಿ? ಏನ್ ತಿನ್ನಕತ್ತಿ ಅಪ್ಪಾಜಿ? ಖಾರ ತಿನ್ನಕತ್ತಿ? ಮತ್ತೆ ಖಾರ ಜೊತೆಗೆ ಕಾಳು ಏನವ? ಏನು ಹಿಡ್ಕೊಂಡಿ ಅಲ್ಲ? ನಮ್ಮ ತಂಗಿ ರಿಟರ್ನ್ ಆಯ್ತಂತ ಬೃಂದಕ್ಕ ಆಷಾಢಕ್ಕೆ ತವ್ರ ಮನೆಗೆ ಹೋಗಳ, ಹಂಗಾಗಿ ಮನೆಗೆ ಒಂದೇ ಕಣ್ಣಿಗೆ ಸದ್ಯಕ್ಕೆ ನಡಿ. ತಮ್ಮ ಹೊರಗೆ ಹೋಗ್ಯಾನ. ಏನ ಯಾರು ಕಣ್ಣುಗಳು ಅಂದ್ರ ನೇನ ಅಂತ ಯಾವಾಗ್ಲೂ ಕಣ್ಣುಗಳು ಅಂತಿರ್ತೀನಲ್ಲ, ಅದನ್ನ ನೋಡಿ ಅವನು ಅಂತಾನೆ ಕಣ್ಣುಗಳು ಅಂತ. ಬೃಂದಕ್ಕ ಇದಕ್ಕೆ ಹೋಗ್ಯಾಳೆ, ಅವ್ರ ತವ್ರ ಮನೆಗೆ ಹೋಗಿದ್ದಾಳೆ ಒಂದು 20 ದಿನ. ಇನ್ನೇನು ನಾಗರ ಪಂಚಮಿ ಬೇರೆ ಬರ್ತೈತಲ್ಲ, ಹೆಣ್ಮಕ್ಳ ಹಬ್ಬ, ಅದನ್ನ ಮುಗಿಸ್ಕೊಂಡೇ ಬರ್ತಾಳಲ್ಲ. ಏನು ಇನ್ನೊಂದ್ಸಲ ಹೇಳು. ಪಂಚಮಿ ಹಬ್ಬಕ್ಕೆ ಕಳ್ಸಂಗಿಲ್ಲ. ನಾಳೆ 4-5 ಪಂಚಮಿ ಆಗ್ಯಾವ. ನಡಿ 4-5 ಪಂಚಮಿ ನಾವ್ ಎಷ್ಟು ಪಂಚಮಿ ಬಂದ್ರು ಹೋಗದ. ಎಷ್ಟು ಪಂಚಮಿ ಬಂದ್ರು ಹೋಗದ. ಈ ಸಲ ಇಲ್ಲಿ ಮಾಡ ಗಂಡನ ಮನೆಗೆ ಏನಿಲ್ಲ ಅಂತ ಕೊಡು ರಿಟರ್ನ್. ಇಲ್ಲೇ ಮೇಲಿಂದ ಕೊಡು, ನಡೀತತ್ತೆ. ಏನೋ ರೆಡಿ ಮಾಡಾಕತ್ತಾಳೆ. ಯಾಕೆ ಲೇಟ್ ಆಗತ್ತಲ್ಲ ಇವತ್ತು? ಇಷ್ಟೊತ್ತಿಗೆಲ್ಲ ಆಗ್ಬೇಕಿತ್ತು. ಹಾಕಿತ್ತು ಇವತ್ತಿದ್ದು ನುಗ್ಗೆ ಸೊಪ್ಪಿನ ಸಾರು ಮುದ್ದಿ ಮಾಡತ್ತಿತ್ತ. ನುಗ್ಗೆ ಸೊಪ್ಪಿನ ಸಾರು ಮುದ್ದಿ ಅಂತ ಇವತ್ತು. ಮತ್ತೇನಿಲ್ಲ, ಅಷ್ಟೇ. ಇವತ್ತು ಇನ್ನೊಂದು ಏನು ವಿಚಾರ ಅಂತಂದ್ರೆ, ಈಗ ಅಪ್ಪಾಜಿ ಎಲ್ಲೋಗ್ಯಾರ? ಅಪ್ಪಾಜಿ ಕ್ಯಾಂಟೀನ್, ಮಿಲಿಟರಿ ಕ್ಯಾಂಟೀನ್ಗೆ ಹೋದ್ರೆ ಇಷ್ಟು ತಗೊಂಡ್ಬಂದ್ಬಿಡ್ತಾರೆ. ಈಗ ತೋರಿಸ್ತೀವಿ ತಡಿ, ಈಗ ಅದನ್ನು ವಿಡಿಯೋ ಮಾಡಂತ ತಡಿ. ಅಪ್ಪಾಜಿ ಬಂದ್ ಕೂಡ ಮಾಡೋಣ. ಸರಿ ಸರಿ. ಅವ್ರು ಎಷ್ಟು ಹೌದೌದು ಅಪ್ಪಾಜಿ ತೋರಿಸ್ತೇವೆ ತಡಿ ವಿಡಿಯೋ. ನಾನು ಇಲ್ಲೇನ ಬೇರೆ ಇದನ್ನೇನೋ ತೋರ್ಸಪ್ಪ. ಅಪ್ಪಾಜಿ ಮಿಲಿಟರಿ ಕ್ಯಾಂಟೀನ್ ಹೋದ್ರಂದ್ರೆ ಸುಮ್ಮನೆ ಏನಾರ ಎಲ್ಲ ಅಂದ್ರೆ ಅಷ್ಟು ಬಿಸ್ಕೆಟ್ಸ್, ಅಷ್ಟು ಖಾರ, ಯಪ್ಪ ಅಷ್ಟು ತಗೊಂಡು ನಾ ಪ್ರತಿ ಸಲ ಹೋದಾಗ ಹೇಳಿ ಕಳ್ಸಿರ್ತೀನಿ. ಈ ಸಲನೂ ಬೈದು ಕಳ್ಸೀನಿ. ಈಗೆಲ್ಲ ಅಂದ್ರೆ ಏನು, ಅವಾಗ ಮುಂಚೆಗೆ ಹಿಂಗೆ ಇನ್ನು ನಾವು ಚಿಕ್ಕವರಿದ್ದಾಗ ಹಿಂಗೆ ಮಾರ್ಟ್ಗಳು, ಡಿಮಾರ್ಟು ಈ ರೀತಿ ಜಾಸ್ತಿ ಇರ್ತಿದ್ದಿಲ್ಲ. ಅವಾಗ ಹೋದಾಗ ಎಲ್ಲ ತಗೊಂಬರೋರು. ಅವಾಗೆಲ್ಲ ಮಿಲಿಟ್ರಿ ಕ್ಯಾಂಟೀನ್ ಕಡಿಮೆ ರೇಟಲ್ಲಿ ಕಡಿಮೆ ಬೀಳ್ತೈತಿ ಅಂತ. ನಮ್ಮ ದೊಡ್ಡಮ್ಮಗಳು ಎಲ್ಲರೂ, ಎಷ್ಟೊಂದು ಜನ ಅಕ್ಕಪಕ್ಕ ಮನೆಯವರು ಎಲ್ಲರೂ ಫೋನ್ ಮಾಡಿ ನಮ್ಗೆ ಈ ಸಲ ಕುಕ್ಕರ್ ತಗೊಂಬರ್ರಿ, ಇದನ್ನು ತಗೊಂಬರ್ರಿ, ಅಥವಾ ಪ್ಯಾನ್ಗಳು, ನಾನ್ ಸ್ಟಿಕ್ ಪ್ಯಾನ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾವೆ ಕಮ್ಮಿ ರೇಟಿಗೆ ಅಂತ ಅನ್ನೋರು. ಬಟ್ ಈಗ ಆನ್ಲೈನ್ ಶಾಪಿಂಗ್, ಡಿಮಾರ್ಟು, ಆನ್ಲೈನ್ ಶಾಪಿಂಗು, ಫ್ಲಿಪ್ಕಾರ್ಟ್, ಅಮೆಝಾನ್ ಬಂದಮೇಲೆ ಯಾರು ಹೇಳೋದಿಲ್ಲ. ನಾವು ಹೋಗೋದು ಕಡಿಮೆ ಮಾಡ್ಬಿಟ್ಟಿವಲ್ಲ. ಅಪ್ಪಾಜಿ ಅಲ್ಲಿ ಮಿಲಿಟ್ರಿ ಕ್ಯಾಂಟೀನಲ್ಲಿ ಅವ್ರದ್ದು ಟ್ಯಾಬ್ಲೆಟ್ಸ್ ಏನಾರು ಇದ್ರು ಅವರಿಗೆ ಮಿಲಿಟ್ರಿ ಕ್ಯಾಂಟೀನ್ ಅಲ್ಲೇ ಅಲ್ಲ, ECHS ಅಲ್ಲೇ ಅವರಿಗೆಲ್ಲ ECHS ಅಂತ ಇರುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ ಏನೋ ಹೆಲ್ತ್ ಬೆನಿಫಿಟ್ಸ್ ಥರನೋ ಏನೋ ಇದು. ಅದ್ರಾಗ ಅವ್ರ ಟ್ಯಾಬ್ಲೆಟ್ಸು ನೋಡೋದು ಏನೇ ಇದ್ರೂ ಎಲ್ಲ ಅಲ್ಲೇ ಅವರಿಗೆ ಅಲ್ಲೇ ಕಾರ್ಡ್ ಮಾಡಿಕೊಟ್ಟಿರ್ತಾರೆ ಮಿಲಿಟ್ರಿಯಿಂದಾನೆ ರಿಟೈರ್ಡ್ ಇರೋರಿಗೆಲ್ಲ. ಅಲ್ಲಿ ಟ್ಯಾಬ್ಲೆಟ್ಸ್ ತರಕ್ಕೆ ಹೋದಾಗ ಹೋಗ್ಬಿಡ್ತಾರೆ ಕ್ಯಾಂಟೀನ್ಗೆ ಹೋಗಿ ಐಟಮ್ಸ್ ತಗೊಂಬರೋದು. ನೋಡೋಣ ಅದೇ ಆಕತ್ತೇನ ಮೋಸ್ಟ್ಲಿ. ಹೌದು, ಈಗ ಬರತಡಿ ಅಪ್ಪಾಜಿ ಬಂದ್ ಕೂಡಲೇ ಹೇಳ್ತೀನಿ. ಇಲ್ಲಿ ಕಾಣ್ತೈತಲ್ಲ, ನೀ ಬಂದಿಂದ ಹೇಳು, ಅವಾಗ ಅಲ್ಲಿಂದನ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಏನು ಶಂಭು ಮಾಡ್ಬಾ ನೀನು? ಏನು ಅಮ್ಮ ಮಾಡ್ಯಾಪ ಪೂಜೆನ ಅಂತ ಹೇಳ. ಪೂಜೆ ಆಗೈತಿ, ಒಂದೇ ಸಲ ಮಾಡ್ಬೇಕು ರಿಷಣ್ಣ ಪೂಜೆ. ಬಿಡ ಮಾಡಂಗಿಲ್ಲ. ನಿನ್ ಸ್ಕೂಲ್ ರಜೆ ಐತಲ್ಲ, ಏನ್ ಮಾಡದಪ್ಪಿ? ಏನ್ ಮಾಡ್ತಿ? ಸ್ಕೂಲ್ ರಜೆ ಐತಲ್ಲ, ಮಜಾ. ಏನೇನು ಮಸ್ತ್ ಮಜಾ.
ನಾಳೆನೂ ರಜೆ. ಮತ್ತೆ ಯಾವಾಗ ಹೋಗ್ಬೇಕು ಸ್ಕೂಲ್ಗೆ? ಮಂಡೇ. ಸರಿ ಆಯ್ತು ಬರ್ರಿ. ಸ್ವಲ್ಪ ಕೆಲಸ ಐತೆ. ಒಂದು ಸ್ವಲ್ಪ ಕೆಲಸ ಐತೆ ತಡಿಯಪ್ಪ, ಮುಗಿಸ್ಕೊಂಡ್ ಬರ್ತೀನಿ. ಡ್ರಾಯಿಂಗ್ ಹಾಕೋದವು ಅಲ್ಲಿ ಕೆಲಸ, ಡ್ರಾಯಿಂಗ್ ಹಾಕೋದವು. ಇವತ್ತು ಸ್ವಲ್ಪ ಮಳೆ ಗಿಳಿ ಇರೋದಕ್ಕೆ ಲೇಬರ್ಸ್ ಕೈ ಕೊಟ್ಬಿಟ್ಟಾರ. ಒಂದೆರಡು ಕಡೆ ನಡೀತದ ವರ್ಕ್. ತಮ್ಮ ಇದಕ್ಕೆ ಹೋಗಿದ್ದಾನೆ, ಏನು ಅದು SIR ಫಾರ್ಮ್ದು ಫೋನ್ ಮಾಡಿದ್ರು, ಅದಕ್ಕೆ SIR ಫಾರ್ಮ್ದೇನೋ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೋಗಿದ್ದಾನೆ. ಬೇಗ ಸ್ವಲ್ಪ ಡ್ರಾಯಿಂಗ್ ಹಾಕ್ಕೊಂಡು ಕೆಲಸಗಳು ಮುಗಿಸ್ಕೊಂಬಿಡ್ತೀನಿ. ಕ್ಲೈಂಟ್ ಬರೋರು ಅದಾರ ಏನು ನೋಡ್ಬೇಕು. ಯಾಕೋ ಒಂಥರ ಸುಸ್ತು ಅನ್ಸಕತ್ಬಿಟ್ಟತಿ. ನಿನ್ನೆ ರಾತ್ರಿ ಮಲಗೋದು ಲೇಟ್ ಆಗ್ಬಿಟ್ಟತ್ತು, 1:30-2 ಆಗ್ಬಿಡ್ತು. ಸ್ವಲ್ಪ ಆ ವ್ಯೂ ಕೆಲಸದಾಗ. ಅಪ್ಪಾಜಿ ಬಂದಿನ ತೋರಿಸ್ತೀನಿ ಬರ್ರಿ ಏನಾಕತಿ ಅಂತ. ಹಿಂಗೆ ಯಾರು ನಡೀತಿದ್ರಪ್ಪ? ಚಾಚಾ ನಡೀತಿದ್ರೇನು? ಯಾರು ನಡೀತಾರ ಹಂಗೆ? ನಾನು ಪಾಪ ಒಬ್ಬನೇ ಆಗ್ಬಿಟ್ಟನ. ಅವ್ರ ಚಾಚಾನೂ ಇಲ್ಲ, ಅವ್ರ ಚಾಚಿನೂ ಇಲ್ಲ, ಒಂದೇ ಆಗ್ಬಿಟ್ಟತ್ತು ಗುಂಡ. ಆಟ ಆಡಕ್ಕೆ ನಾ ಎಲ್ಲಿ ಹೊಕ್ಕಿನಿ, ನನ್ನ ಬಾಲಂಗೋಸಿ ಹಂಗೆ ಬರಕತ್ತ ನಿಂದಿಂದ. ಅದೆಲ್ಲ ಅಪ್ಪಾಜಿ. ಥ್ಯಾಂಕ್ ಯು ಚಿನ್ನ ಕೊಡು. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಸರ್. ಏನು ಬೇಕಲ್ಲ ನಿಂಗೆ ಗುಂಡ ಬೈಲ್? ಇಲ್ಲಿ ನೋಡಿಲ್ಲ ಮತ್ತೆ ಹೇಳಿಲ್ಲ ಏನು ಬೇಕಾ? ಇಡ್ಲಿ ವಡ ಬೇಕಂತ ನೋಡ್ರಿ ಅವನಿಗೆ. ಚೋಟ್ಗಿಡ್ಡ. ಆಯ್ತು. ನಾಳೆ ತಿನ್ನೋಣ ಇಡ್ಲಿ ವಡ. ನಾಳೆ ತಿನ್ನಕ್ಕೆ ಹೋಗೋಣ. ಎಲ್ಲಿಗೆ ಹೋಗೋಣ ನಾಳೆಗೆ ಇಡ್ಲಿ ವಡ ತಿನ್ನಕ್ಕೆ? ಹೋಗೋಣ. ಆಯ್ತು, ನಾಳೆ ಇಡ್ಲಿ ವಡ ತಿನ್ನಕ್ಕೆ ಕರ್ಕೊಂಡು ಹೋಗ್ತೀನಿ ಪಾಪನ. ಓಕೆ, ಇದು ಭಾಳ ದಿನ ಆಗೈತೆ, ಫ್ಯಾಮಿಲಿ ಎಲ್ಲ ನೋಡೋಣ. ಆದ್ರೂ ಹೋಗಿ ಬರ್ತೀನಿ. ಹೌದಲ್ಲ, ಒಳ್ಳೆ ಐಡಿಯಾ ಕೊಡ್ತು ಗುಂಡ. ನೋಡೋಣ ಏನು ಮಾಡಕತ್ತಿ ಅಲ್ಲಿ. ಎಲ್ಲಿಂದ ಹುಡುಕೊಂಡಿಲ್ಲ ಗುಂಡ. ಅಲ್ಲಿ ನೋಡ್ರಿ ಬಂದೆ ತಡಿ. ಕಿತಿಬಿ ಊರು ಕಿತಿಬಿ. ಅವನ ಹಂಗ ಕಿತಿಬೇಶ್ ಕುಮಾರ. ಎಲ್ಲ ಎಲ್ಲಿ ಸಿಕ್ತು ನಿಂಗೆ? ಎಲ್ಲಿ ಸಿಕ್ತು ನಿಂಗೆ? ಎಲ್ಲಿ ಚಾಚನ್ ರೂಮ್ನಾಗ? ಎಲ್ಲಿ ಇದ್ರಾಗ ನಿನಗೆ ಕಾಣ್ಲಾರ್ದಂಗೆ ಇಡು ಅಂತ ಹೇಳಿನಿ, ಮತ್ತು ಅವ್ನು ನಂಗೆ ಕಾಣಂಗೆ ಇಟ್ಟ ನೋಡು. ನಂಗೊಂದು ಕೂಡ ಎಲ್ಲರಿಗೂ ಒಂದೊಂದು ಹೇಳಿ. ಇರೋ 2 ಅದಾವು ಇವು ಚಿಗಳಿ ನೋಡ್ರಿ, ಬಿಗ್ ಮಿಶ್ರದ್ದು ಚಿಗಳಿ ಚೆನ್ನಾಗಿರ್ತಾವು. ಅವ್ನು ಯಾವಾಗಾರ ಬಾ ಅಲ್ಲೋಗನ್ ಬಾ, ಯಾವಾಗಾರ ಅಳ್ಬೇಕಾರೆ ಕೊಡೋಣ ಅಂತ ಬಿಟ್ಟಿರ್ತೀನಿ. ನೋಡಿದ್ರೆ ಏನು ಡಸ್ಟ್ಬಿನ್ಗ ಹಾಕೋಗಿ ಡಸ್ಟ್ಬಿನ್ನಿಗೆ. ಬಿಚ್ಕೊಡ್ಲಿ? ತಾಯಿಲಿ ಬಿಚ್ಕೊಡ್ತೀನಿ ಫಸ್ಟ್. ಹಿಂಗೆ ಹಿಡ್ಕ, ಹಂಗೆ ಹಿಡ್ಕ, ಅಳ್ಳಾಡ್ಸ್ಬೇಡ. ಬಿಚ್ಚದ್ ತೋರಿಸ್ತೀನಿ, ಹಂಗೆ ಹಿಡ್ಕ. ನಮ್ಮ ರಿಷಿಗೆ ಗಟ್ಟೆ ಹಿಡ್ಕ. ಅಳ್ಳಾಡ್ಸ್ಬೇಡ. ನಮ್ಮ ರಿಷಿ ಹಿಡ್ಕೊಂಡ ನೋಡ್ರಿಪ್ಪ. ರಿಷು ಥ್ಯಾಂಕ್ ಯು ಚಿನ್ನ. ಮಸ್ತ್ ಇರ್ತೈತಿ ಇದು, ಮಸ್ತ್ ಇರ್ತೈತಿ ನೋಡ್ರಿ ಚಿಗಳಿ. ನಮ್ಮ ರಿಷಣ್ಣಂಗೆ ಭಾಳ ಇಷ್ಟ. ಸ್ವಲ್ಪ ಸ್ಪೈಸಿ ಇದ್ರೂ ಇಷ್ಟಪಡ್ತೈತೆ. ಅದಲ್ಲ ಗುಂಡ ಇಷ್ಟನಾ? ನಾನು ನಮ್ಮ ರಿಷಣ್ಣಂಗೆ ಯಾವಾಗಾರ ಬೇಕಾದಾಗ ಒಂದೊಂದೇ ಹೆಚ್ಚು. ಯಾಕ ಅದು ಬೇಕು ನೋಡ್ರಿ. ಅದೇನಾಗಿಲ್ಲ, ಅದು ಚಿಗಳಿ ಒಂದು ಸ್ವಲ್ಪ ಇದನ್ನು ತೆಗಿಬೇಕಾದ್ರೆ ಒಂದು ಚೂರು ಪೇಪರಿಗೆ ಅಂಟ್ತು. ನಾನು ಅದನ್ನ ವಾಪಸ್ ಅಂಟಿಸಿದ್ದೆ. ಅದನ್ನು ತಿನ್ನಲ್ಲ ಅಂತೀಗ, ಅವನಿಗೆ ಬೇರೆದು ಬಿಚ್ಕೊಡ್ಬೇಕು. ಇಡೀ ಇದು ಚಲೋದೇ ಬೇಕು. ಏನಾಗಲ್ಲ ತಿನ್ಲೆಪ್ಪ, ಎಲ್ಲ ಒಳ ಹೊಕ್ಕತಿ. ಗುಂಡಣ್ಣ ಏನು ಏನು ಇದು ನಾ ತಿನ್ಬೇಕಂತೀಗ, ಅವನಿಗೆ ಇನ್ನೊಂದು ಬಿಚ್ಕೊಡ್ಬೇಕಂತ. ಕೋ ಬಿಡಲ್ಲ ಮತ್ತು ಅಮ್ಮಗ ನಾವು ಚಾಕ್ಲೇಟ್ ಕೊಡೋದಕ್ಕಿಂತ ಏನು ಕಡೆಯಲ್ಲ ಅಂತಂದು ಇಂಥವು ಚಿಗಳಿ ಈ ಥರದ್ದು ತಂದಿಟ್ಟಿರ್ತೀವಿ. ಚಿಕ್ಕಿ ಅವನಿಗೆ ಆಲ್ಮೋಸ್ಟ್ ಅಲ್ಲ, ಅವನು ಹತ್ರ ಮಾಡಿದ್ರೆ ಏನು ತಿನ್ನಿಸ್ತೀವಪ್ಪ ನಿಂಗೆ? ಬಿಸ್ಕೆಟ್ ಅಂದ್ರೆ ಅದು ರಾಗಿ ಬಿಸ್ಕೆಟು. ಹಿಂಗೆ ಹಿಂಗೆ ಸೂಪರ್. ನಿಂಗೆ ಯಾರು ಇಷ್ಟಪ್ಪ? ನಿಂಗೆ ಹೆಂಗೆ ಗೊತ್ತಾ, ಯಾರು ಎದುರಿಗಿರ್ತಾರೆ, ಯಾರು ಕೇಳ್ತಿರ್ತಾರೆ ಅವ್ರ ಹೆಸರು ಹೇಳ್ತಾನೆ ಕಳ್ಳ. ನಿಂಗೆ ಯಾರು ಜಾಸ್ತಿ ಉಪ್ಪ ಕೊಡ್ತಾರಪ್ಪ? ಏನು ಅದು ಕ್ಯಾಮ್ರಾ ಅಪ್ಪಾಜಿ? ಹ್ಞೂ ಅದು ಕ್ಯಾಮ್ರಾ, ಅದ್ರಾಗ ರೆಕಾರ್ಡ್ ಆಗೋದು. ಹಾಂ
ಹಂಗೆ ಮಾಡ್ತಾಳೆ. ದಿಯಕ್ಕ ಅಂದರೆ ದಿಯಾ ಮತ್ತು ಧ್ರುವನ್ ಅಂತ. ನನ್ನ ರಶ್ಮಿ ಇದ್ದಾಳಲ್ಲ ನನ್ನ ವೈಫು, ಅವ್ರ ಅಕ್ಕನ ಮಕ್ಕಳು, ಅವರು ಇಲ್ಲೇ ಇರ್ತಾರೆ ಹುಬ್ಳೀಲಿ. ಆ ದಿಯಾ ಅಂದರೆ ಎರಡನೇ ಮಗಳು, ಅವ್ರೇನು ನಮ್ಮ ಕೋಬ್ರದ್ರಿಗೆ ಎರಡನೇ ಮಗಳು ಇದ್ದಾಳಲ್ಲ, ಅವರು ಇವನು ಒಂದೇ ವಾರಿಗೆ 4 ದಿನ ಡಿಫ್ರೆನ್ಸ್ ಅಷ್ಟೇ ಇಬ್ರಿಗೂ. ಹಾಗಾಗಿ ಇವ್ರು 3 ಕೇಳಿಬಿಟ್ರೆ ಕೂಡ್ಬಿಟ್ರೆ ಮುಗೀತು. ಅಲ್ಲೋಲ ಕಲ್ಲೋಲ ಅದಲ್ಲಪ್ಪ. ಅಲ್ಲೋಲ ಕಲ್ಲೋಲ. ನಡಿ ನಡಿ, ಅಜ್ಜ ಬಂತೇನು ನೋಡೋಣ. ಅಜ್ಜ ಏನೇನ ತಂದಿರ್ತತಿ ಇವತ್ತು ನಿಂಗೆ. ಏನು ಜಾಮ್ ಜಾಮ್ ಬೇಕೇನು ನಿಂಗೆ? ಎದ್ರ ಜೊತೆ ತಿಂತಿ ಜಾಮ್? ಇಲ್ಲಿ ನೋಡ್ರಿ ಅಪ್ಪಾಜಿ ಬಂದ್ರು ಮಿಲ್ಟ್ರಿ ಕ್ಯಾಂಟೀನಿಂದ. ಬಂದೆ ತಡ್ರಿ ತರ್ತೀನಿ. ಬಾ ಹೋಗೋಣ ಬಾ, ಅಜ್ಜ ಕಡೆ ಹೋಗೋಣ ಬಾ. ಇಲ್ಲಿ ಬಾರ್ಲಿ ಗುಂಡ ಬೇಗ. ನಮ್ಮ ಗುಂಡನ ಎತ್ಕೊಂಡು ಆ ಕಡೆ ಹೋಗ್ಬೇಕು. ಈ ಸಲ ಆದಷ್ಟು ಕಮ್ಮಿ ತಾಂಬರ್ರಿ ಅಂತ ಹೇಳಿದ್ದೆ, ಏನು ಮಾಡಿರ್ತಾರ. ನಾವು ಅಮ್ಮ ಹತ್ರ ಅಗ್ಲೆಲ್ಲ ಬೈತಿರ್ತದೆ, ಮಾರಾಯ ಕ್ಯಾಂಟೀನ್ಗೆ ಹೋದ್ರೆ ಸಾಕು ಆಗ ನೋಡ್ರಿ ಏನೋ ಇಲ್ಲಿ ಹಿಡ್ಕೊಂಬರ್ತಿರ್ತೀವಿ. ನೀ ಇಲ್ಲೇ ಇರ್ತೀವಿ, ಬ್ಯಾಗ್ ತಗೊಂಬರ್ತೀವಿ. ನೋಡಿ ಕಾಲು ಕೆಳಗೆ ನಡೀರಿ ನಾ ಹಿಡ್ಕೊಂತೇನೆ. ಒಂಟಿಲ್ ಹೋಗ ಅಜ್ಜ ಬರಕತ್ತಾರ, ಬಾ ಹೋಗಿ ಬಂದಾರ. ಅಲ್ಲೊಂದು ಬ್ಯಾಗ್ ಐತಿ ನೋಡಿ, ಅಯ್ಯೋ ದೇವ, ನಾ ಹೇಳಿ 3 ಬ್ಯಾಗ್. ಇದು ಗುಳಿಗೆ ಇದೆ. ಹೌದನ್ನ ಇದ್ರಾಗ ಏನಾರು ಇಟ್ಟಿರ್ತಾರ. ನಾ ನೋಡಿ ಚಾ ಪುಡಿ ಅದು ಇದು ಚಾಕ್ಲೇಟ್ಸ್ ಏನಾರ ಚಾಕ್ಲೇಟ್ ಏನಾರ ತಂದಾರಲ್ಲ ಗುಡ್ಡ ಅಜ್ಜ. ನಡೀರಿ ನಾ ಹಾಕೊಂಡ್ಬರ್ತೀನಿ ನಡೀರಿ. ಅಲ್ಲ ನಾವು ಕ್ಯಾಂಟೀನ್ಗೆ ಹೋಗ್ಯಾರ ಅಂತಂದ್ರೆ ಚಿಕ್ಕವರಿದ್ದಾಗ ಅವ್ರು ಬೆಂಗಳೂರು ಅಥವಾ ಬಳ್ಳಾರಿಗೆ ಹೋದಾಗ ಬಂದಿರ್ತಿದ್ರು. ನಾವು ಬೇರೆ ಊರಾಗ ಕೊಟ್ಟರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು 5 ಗಂಟೆಗೆ ಬಸ್ಸಿಗೆ ಬಂದ ತಕ್ಷಣ ಅವ್ರು ಬಂದಿರೋರು. ನಾವು 6-7 ಗಂಟೆಗೆ ಯಾವಾಗ ಎಷ್ಟಕ್ಕೆ ಹೋಗಿ ಫಸ್ಟ್ ಬ್ಯಾಗ್ ಹುಡ್ಕಾಡ್ತಿದ್ವಿ, ಏನ್ ತಂದಾರ ಅಂತ. ಅಯ್ಯೋ ಚಾಕ್ಲೇಟ್ ಸಿಕ್ಬಿಡ್ತಾವ ಅವಂಗ. ಅಯ್ಯ ನೀವು ಅವನಿಗೆ ಹೇಳ್ತೀರ. ನಡಿ ನಾ ಎತ್ಕೋತೀನಿ ಬೈಲ್ ಒಂದ್ ಸೆಕೆಂಡ್ ಬಿಡ್ತಾನೆ. ನಾ ಎತ್ಕೋತೀನಿ ಕೊಡ್ರಿ, ಎಲ್ಲ ಹೆಂಗೋಯ್ತಿ. ಇದು ಕೊಡ್ರಿ ಅಪ್ಪಾಜಿ, ಇಲ್ಲಿ ಬ್ಯಾಡ್ರಿ ಅಪ್ಪಾಜಿ, ಕೊಡ್ರಿ ಅಪ್ಪಾಜಿ, ವಜ್ಜೆ ಇರ್ತಿದ್ ಕೊಡ್ರಿ. ನೋಡಪ್ಪ, ಅದನ್ನ ತಂದಿ ಇದನ್ನ ತಂದಿ ಅನ್ಬೇಡ. ನನಗೇನ್ ಬೇಕು, ನನ್ನ ಮೊಮ್ಮಗಿಗೆ ಏನ್ ಬೇಕು ನಾ ತಂದೀನಿ. ನೀನೇ ತೆಗ್ದು ನೋಡ್ಬಾ. ತಡೀರಿ ಒಂದ್ ಸೆಕೆಂಡ್ ಆಫ್ ಮಾಡಿ. ಅಕ್ಕಿನ ಅರ್ಜೆಂಟ್ ಅಕ್ಕಿಗೆ ಏನೋ ಕುಕ್ಕರ್ ಇಟ್ಟು ಬಂದಾಳ ಅಂತ ಹೇಳಿ. ಇದ್ರಾಗ ಐತ್ ನೋಡಿಲ್ಲ ಏನೇನ್ ತಂದತ್ ನೋಡ ಅಜ್ಜ. ನೋಡಿಲ್ಲ ಬಿಸ್ಕೆಟ್ ತರಬೇಡ್ರಪ್ಪಾಜಿ. ಇದತ್ತು ಬರ್ರಿ, ಇದತ್ ಸರಿ ಅಪ್ಪಾಜಿನೂ ಬರ್ತಾರ ವಿಡಿಯೋದ. ಹಾಗೆ ಏನದ ಅಂತವಾಗ್ಲೇ 2-3 ಅದಾವಲ್ಲ ಗುಂಡ. ಈಕಿ ನಮ್ಮ ರಶ್ಮಿ ಪ್ರೆಗ್ನೆಂಟ್ ಇದ್ದಾಗ ಒಂತ್ರು ಸುಮಾರು ಒಂದು ಅಲ್ಲ ಎಷ್ಟು ತಂದಿದ್ರೆ ಅಪ್ಪಾಜಿ ಬಿಡ. ಇದು ರಶ್ಮಿ ಇದೆ. ಬಟರ್ ಕುಕೀಸ್. ಇದೆ ಬಟರ್ ಕುಕೀಸ್ ಚಾಕ್ಲೇಟ್ ನೀನ್ ಬರ್ಡೇಗೆ ಓಪನ್ ಮಾಡೋದ ಅಲ್ಲೇ ಸ್ಕೂಲಾಗ ಎಲ್ಲರಿಗೂ ಕೊಡಕ್ಕ. ಹೌದು ತಾಂಬ ಇದೇನೈತಲ್ಲ, ತಡಿ ಒಂದ್ ಸೆಕೆಂಡ್. ತೆಗಿಯೋದಲ್ಲದ ಆಮೇಲೆ ತೆಗಿಯೋದ ಕೊಡಿ. ಇದಕ್ಕ ಏನಾಗ್ತಿದ್ದೆ, ಈರುಳ್ಳಿ ನಿಂಬೆಹಣ್ಣು ಕೊತ್ತಂಬರಿ ಹಾಕಿ ಮಾಡ್ತಿದ್ವಲ್ಲ. ಫ್ಯಾನ್ ಒಂದು ಕಮ್ಮಿ ಮಾಡಿ. ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ನಿಂಬೆಹಣ್ಣು ಹಾಕಂತಿದ್ರೆ ಚೆನ್ನಾಗಿ ಆಕತ್ತೆ. ಇಲ್ಲೊಂದು ಐತೆ ನೋಡಿ ಗೋಲ್ಡನ್ ಮಿಕ್ಸ್ಚರ್ ಅಂತ. ಅದು ಕುರ್ಕುರಿ ಬುಜ್ಜಿ. ಇವು ಇಷ್ಟಕ್ಕೊಂದು ತರಬೇಡ್ರಿ ಅಂದ್ರೆ ಉಪ್ಪು ನಿಮ್ಮ ಅಮ್ಮಗೆ ಕೊಡ್ರಿ ಕೈಯಾಗ ಕೊಡ್ರಿ. ಇದು ನಾವು ಅಮ್ಮಗೆ ಯಾವಾಗಾದ್ರೂ ಇದೆ ಡಾಬರ್ ಆಮ್ಲೆನೆ ಉಪಯೋಗಿಸೋದು. ಅದ್ರದ್ದು ಒಂದು ಇದನ್ನೇ ಐತಿ. ನಾವಮ್ಮ ಹೇಳ್ತೀನಿ ಏನಾಗಲ್ಲ. ಡಾಬರ್ ಆಮ್ಲ ಬಿಟ್ಟು ಬೇರೆ ಎಣ್ಣೆ ಹಚ್ಕೊಂಡ್ರೆ ತೆಲ್ಲೋವು ಬರ್ತದಂತೆ. ನಮ್ಮ ಅಮ್ಮನ ಲಾಜಿಕ್ ಇದೆ, ಏನೋ ಗೊತ್ತಿಲ್ಲ. ಏನ್ ನಮ್ಮ ಅಮ್ಮನ ಕೇಳ್ಬೇಕದು. ನಿಮ್ಮಮ್ಮನ ನೋಡಿ ನಮ್ಮಮ್ಮನ ಹೌದು. ಈಗ ಒಂದ್ ಸೆಕೆಂಡ್ ತಡ್ರಿ, ಅವನ್ ಮುಗಿಸ್ಬಿಡೋಣ.
ಅದು ಅದು ಫ್ರಿಜ್ನಾಗ ಇಡ್ಬೇಕು ಆಮೇಲೆ ಕುಡಿಬೇಕು ಸುಮ್ನಿರ. ನಿಮ್ಮಮ್ಮ ಅದ್ನ ಹಚ್ಕೊಳದ್ ನೋಡಿ ನಮ್ಮಮ್ಮನು ನನಗೂ ಅಂತದೇ ತಾಂಬ. ಪಾನಿಪುರಿ ಬಂತಪ್ಪ ನಮ್ ಚಿನ್ನಕ್ಕ ಏ ಪಾವ್ ಭಾಜಿ ಅದು ಪಾವ್ ಭಾಜಿ ಇದಲ್ಲ ಪಾವ್ ಭಾಜಿ. ಇವು ಅಕ್ಕ ನೂಡಲ್ಸ್ ಬಾ ಈಗೆಲ್ಲ ಎಷ್ಟ್ ಮಾಡ್ತೀವಿ ಅಲ್ಲ ಈಗೆಲ್ಲ ಎಲ್ಲ ಕಡೆ ಸಿಗ್ತಾವು. ಒಬ್ಬ ನಿಂಗ ನಿಮ್ಮ ಅಜ್ಜ ಎಲ್ಲ ತಂದತ್ ನೋಡ. ಅಲ್ಲ ಇಂಥದ್ದು ಅಕ್ಕ ನೂಡಲ್ಸ್ ಈಗೆಲ್ಲ ಕಡೆ ಸಿಗ್ತಾವ ಬಿಡ್ರಿ. ಅವಾಗ ನಾವು ಚಿಕ್ಕವರಿದ್ದಾಗ ಭಾಳ ತರೋದು ಇನ್ನ ಏನ ಎಷ್ಟು ತಂದಿರಪ್ಪಜಿ ಯಪ್ಪ. ನನ್ನ ಮಮ್ಮಗ ದಿನ ಒಂದೊಂದು ವೆರೈಟಿ. ಏ ಸುಮ್ನಿರ್ರಿ ತಿನ್ಸ್ಬಾರ್ದು ದಿನ. ಅವನೇನಿಲ್ಲ ಇವ್ರು ರಶ್ಮಿ ಅವ್ರ ಅಕ್ಕನ ಮಕ್ಕಳು ಅದಾರ ಅವ್ರಿಗೆ ಕೊಡಕ್ಕೆ ಏನ ಅದು ಈಗಿಲ್ಲ. ಅದು ಆಮೇಲೆ ದೇಕ್ಕ ದ್ರೋಣಣ್ಣ ಬರ್ತಾರಲ್ಲ ಅವಾಗ ಅದು ಚಟ್ಪಟ ಸೂರ್ಯಸಂಧಿ ಇದು ಅರವಿಂದ್ ಯಾವುದು ಇದು ನಾವು ಏನ ಈಗ ಬೇಡ ಅದು ಆಮೇಲೆ ಗಟ್ಟಿ ಇರ್ತಾವ. ಏನ್ ಮಾತಾಡಕ ಬಿಡಂಗಿಲ್ಲ ಅವನಿಗೆ ಹ್ಞೂ ಅನ್ಲೇಬೇಕು. ಅಲ್ಲ ಇವ್ನು ನೋಡಿ ಹೂ ಅವ್ನು ಸುತ್ತಲಿಡು ಅವನು ಐಟಮ್ಸ್ ಎಲ್ಲ ಅವ್ನು ಸುತ್ತಲಿಡು ನೋಡಲ್ಲ. ಅಯ್ಯ ಕಾರ್ನ್ಫ್ಲವರ್ ಇತ್ತಪ್ಪಜಿ ಮೊನ್ನೆ ತಂದಿತ್ತು ಡಿಮಾರ್ಟಿಂದ. ಮತ್ತೆ ಶಾರ್ಟ್ಸ್ ಮಾಡ್ತಾಳ ಅಂತ ಪನ್ನೀರ್ ಬಟರ್ ಮಸಾಲ ತಂದ ಮನ್ಯಾಗ ಮಾಡ್ತಿದ್ಲಕ್ಕಿ ಹಂಗ ಮಸಾಲೆ. ಅದು ಬಿಟ್ರೆ ಅಪ್ಪಾಜಿ ಟ್ಯಾಬ್ಲೆಟ್ಸ್ ಅದಾವ ಅಷ್ಟೇ ಏನಿಲ್ಲ. ಟ್ಯಾಬ್ಲೆಟ್ಸ್ ಫುಲ್ ಸಿಕ್ಕಿಲ್ಲ. ಟ್ಯಾಂಗ ಕೇಳ್ತಿದ್ದೆಲ್ಲ ಯಾರ ಬಂದಾಗ ಇನ್ಸ್ಟೆಂಟ್ ಅಕ್ಕ ನೋಡ ಸಮ ಇದ್ರ ಜೊತೆಗೆ ಇವು ಸಿಕ್ತವು ಒಳಗೆ ಸಾಸಸ್ ಇರ್ತಿದ್ವು. ಈಗೆಲ್ಲ ತರ್ತೀವಿ ಸೋಯಾ ಸಾಸು. ಓನಪ್ಪಜಿ ಈಗೆಲ್ಲ ತರ್ತೀವಿ ಸೋಯಾ ಸಾಸು ಇವೆಲ್ಲ. ಅವಾಗೆಲ್ಲ ಇರ್ತಿದ್ದಿಲ್ಲ ಮನೆಗೆ. ಅದ್ರಾಗ ಏನು ಒಂದೆರಡು ಚೀಟ್ ಕೊಟ್ಟಿರ್ತಿದ್ರು ಅದೇ. ಇದು ಹೊರಗೂ ಅಷ್ಟು ಸಿಕ್ತಿದ್ದಿಲ್ಲ. ಕ್ಯಾಂಟೀನ್ಗೆ ಹೋದಾಗ ಇವ್ ನಾವು ಒಂದೊಂದು ಸಲ 6-8 ತರಾರ ಅಪ್ಪಾಜಿ. ಗುಲಾಬ್ ಜಾಮೂನು ಮಿಕ್ಸ್. ಈ ಗುಲಾಬ್ ಜಾಮೂನ್ ಮಿಕ್ಸ್ ಒಂದ್ 2-3 ತಂದಿರ್ತಾರ. ನೀನೇ ಹಿಡ್ಕೊಳಪ್ಪ. ಒಂದ್ 2-3 ತಂದಿರ್ತಾರ. ಅದ್ರಾಗ ಒಂದ್ ಯೂಸ್ ಆಗ್ತೈತಿ. ಇನ್ನೊಂದು ಡೇಟ್ ಬಾರ್ ಆಗೋರು ಎಲ್ಲರೂ ಮೂಲೆಗಿಟ್ಟು ಹೊಸಿರ್ತಾರ. ನಂಗೆ ಗೊತ್ತೈತಿ. ನೋಡ ನಾ ಹೇಳಿಲ್ಲ ಅವ್ನ ಹಂಗೆ ಇವ್ರು ಅದು ಖಾಲಿ ಆದ್ಮೇಲೆ ತರ್ರಿ ಅಂದ್ರೆ ಕೇಳಲ್ಲ. ಇದು ಅಮ್ಚೂರ್ ಪೌಡ್ರ್ ಸಮೋಸ ಮಾಡಿದ್ದೆಲ್ಲ ಅವತ್ತು ಭಾಳ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಸಮೋಸ ಬ್ಯೂಟಿಫುಲ್. ಹೋಟ್ಲಿಗೆ ಎಲ್ಲಿ ತಿನ್ಬಾರ್ದು. ನಮ್ ರಶ್ಮಕ್ಕ ಮಾಡೋ ಸಮೋಸ ಬರೋಬ್ಬರಿ ಇಷ್ಟ ಮನೆಗೆ ಎಲ್ಲರಿಗೂ. ಮಸ್ತ್ ಆಕತಿ. ತೋರ್ಸ್ಬೇಕಂದ್ರೆ ಹೇಳ್ರಿ ಅದನ್ನ ಒಂದು ವಿಡಿಯೋ ಮಾಡೋದಂತ ಕಮೆಂಟ್ ಮಾಡ್ರಿ. ಸಮೋಸ ರಶ್ಮಕ್ಕನ್ ಸಮೋಸ ಶಾರ್ಟ್ಸ್ ಏನಪ್ಪ ಇದು? ಅಯ್ಯೋ ಥ್ಯಾಂಕ್ ಯು ಚಿನ್ನ. ಈ ಪಾವ್ ಭಾಜಿ ನಾನು ಇಷ್ಟಪಡೋದಿಲ್ಲ. ಎಷ್ಟು ಇಷ್ಟಪಡಲ್ಲ ಎಂದೂ ತಿನ್ನಕ್ಕೆ ಇಷ್ಟಪಡಲ್ಲ. ಅಜ್ಜ ಹೂ ಅಜ್ಜ ಫಸ್ಟ್. ವೆರಿ ಗುಡ್ ಥ್ಯಾಂಕ್ ಯು. ನನ್ನ ಮೊಮ್ಮಗ ನಾನು ಬಿಡ್ತೀನಲ್ಲ ಯಾವತ್ತು. ಏನಿದ್ದು ಪಾವ್ ಭಾಜಿ ನಾನು ಎಂದೂ ಇಷ್ಟಪಡಲ್ಲ. ಎಂದು ತಿನ್ನೋದಲ್ಲ. ಹೋಟ್ಲಾಗ ಹೋದ್ರು ತಿನ್ನಲ್ಲ. ಇವ್ರು ತಿಂತಾರ ಮಿಕ್ಸ್ಡ್ ಜಾಮ್ 1 for 1 ಬೈ ಒನ್ ಗೆಟ್ ಒನ್ ಐತೆ. ಇವು ಮಸ್ತ್ ಇರ್ತಾವ. ಇವು ಭಾಳ ಚೆನ್ನಾಗಿರ್ತಾವ. ರಾತ್ರಿ ಡ್ರಾಯಿಂಗ್ ಆಗ್ತಾರ ಬಿಡ್ತಾರ ಗೊತ್ತಿಲ್ಲ. ಪ್ಯಾಕೆಟ್ ಅಂತೂ ಖಾಲಿ ಆಗುತ್ತೆ. ಬಿಳುಪಾದ ಒಳೆಯುವ ಹಲ್ಲುಗಳಿಗಾಗಿ. ತಗ ಹಿಡ್ಕೊಳಪ್ಪ. ನನಗ್ ಬೇಕಾಗಿತ್ತು. ಬೇಬೇಕ್ ತೆಗೀರಿ. ಬೇಬಿ ಸೋಪು ಬೇಬಿ ಸೋಪ್ ಯಾರ್ದು? ಯಾರು ಹಚ್ಕೊಳೋದು? ನಿಂದ ಅಪ್ಪಾಜಿ. ನಿನ್ನ ಐಟಮ್ಸ್ ನಿನ್ನ ಹತ್ರ ಇಟ್ಕೊಂಡ್ಬಿಡ್ಲೆ ನೋಡೋಣ. ನಿನ್ನ ಐಟಮ್ಸ್ ಎಲ್ಲ ನಿನ್ನ ಹತ್ರ ಇಡ್ಕ. ಸಣ್ಣ ನೆನಪೈತಿ. ಮೆಡಿಮಿಕ್ಸ್ ಬಿಟ್ರೆ ಯಾವ ಸೋಪ್ ಉಪಯೋಗಿಸಲ್ಲ. ಅಜ್ಜಿಗೆ ತಂದಿರೋದು. ನಿಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಆಲ್ಮೋಸ್ಟ್ ಒಂದು ನಾನ್ ನೋಡಕತ್ತೆ ಅಲ್ಲೇ 30 ವರ್ಷ. ಯಾವಾಗಿಂದನೂ ಮ್ಯಾರಿಗೋಲ್ಡ್ ಬಿಸ್ಕತ್. ಮಾರಿಗೋಲ್ಡ್ ಬಿಸ್ಕತ್. ಮಾರಿಗೋಲ್ಡ್ ಬಿಟ್ರೆ ಬೇರೆ ತಿನ್ನಲ್ಲಪ್ಪ ನಮ್ಮ ಅಜ್ಜಿ. ನನಗೆ ಇಲ್ಲ ನಿಂದಲ್ಲಪ್ಪ ನಿಂದು ಬೇರೆ ಐತೆ. ನನಗೆ ತಿನ್ಬಿಟ್ಟು ನಿಮ್ಮ ಅಜ್ಜಿ ಇಷ್ಟಕ್ಕೆ ಒಂದು 2 ಲಾರಿ ತಿಂದಿತ್ತು. 2 ಲಾರಿ ಲೋಡರ ಮಾರಿಗೋಲ್ಡ್ ತಿನ್ನತ್ತೆ ಅಜ್ಜಿ. ನಿಂದು ಪೇಸ್ಟ್ ಇನ್ನೂ ಐತಿ. ಖಾಲಿ ಆದ್ಮೇಲೆ ತರ್ತತಿ. ತೆಗೀರಿ ಮತ್ತೇನೈತಿ. ಆಮೇಲೆ ಇದು ಡಿಟರ್ಜೆಂಟ್ ಪೌಡರ್. ಆಮೇಲೆ ಏನೇನಪ್ಪ ಹ್ಯಾಪಿ ಬರ್ಡೇ ಅಂತ
ಬಂತು ಚಿನ್ನು ಇದು ಯಾವ್ದು ಇದನ್ನ ಕೊಟ್ಟು ನಿನ್ನ ಹ್ಯಾಪಿ ಬರ್ಡೇ ಅಂತ ಚೆನ್ನಾಗಿ ಅಲ್ತಿಕ್ಕ ಅಂತ ಇದು ಕೊನೆಯದಾಗಿ ಇವು ಹೋದವ್ರು ಭಾಳ ಸುಳ್ಳಿ ಕಟ್ಸ್ಕೊಂಡ್ಬಿಟ್ಟಿದ್ದೀನಿ. ಹೌದು ಆನ್ಲೈನಲ್ಲಿ ಬುಕ್ ಮಾಡಿ ಮುಟ್ಬಾರ್ದು ಅವ್ನಿಗೆ ಮುಟ್ಬಾರ್ದು ಡೇಂಜರ್ ಅದು ಅದಕ್ಕೆ ನಾನು ತಂದಿದ್ದೀನಿ. ಸೊಳ್ಳೆ ಕಡಿತಾವೆ ಅಂತಂದು ಮಳೆ ಸೊಳ್ಳೆ ಕಡಿತಾವ ಭಾಳ ಕಟ್ಸ್ಕೊಂಡ್ಬಿಟ್ಟೆ ಅದಕ್ಕೆ ತಂದೆ. ಅದು ಏನ ಕೋಇನ್ಸಿಡೆನ್ಸ್ ಏನ ಎಲ್ಲರೂ ಹೋಗಿರ್ತೀವಿ, ಎಲ್ಲೋ ಟ್ರಿಪ್ ಹೋಗಿರ್ತೀವಿ ಅಥವಾ ಎಲ್ಲರೂ ಇರ್ತೀವಿ, ಮನೆಗೆ ಇರ್ತೀವಿ, ಯಾರ್ದಾರ ಮನೆಗೆ ಹೋಗಿರ್ತೀವಿ, ನಮಗೆ ಕಡಿತಿರಲ್ಲ ಅಪ್ಪಾಜಿಗೆ ಮುಕ್ಕರ್ಕೊಂಡಿರ್ತಾವ ಹೋಗಿ ಹೋಗಿ ಸೊಳ್ಳೆ ಅವ್ರಿಗೆ. ಯಾಕ ಇದಂಗ್ ನೋಡಿದ್ರೆ ಭಾಳ ಕಮ್ಮಿ ಅಂದ್ರೆ ಬಂದ ಮುಗಿತೇನಪ್ಪ ಎಸ್ ಯಾರು ಅಲ್ಲಿ ನೋಡಲ್ಲಿ ಥ್ಯಾಂಕ್ ಯು. ತಡಿ ಒಂದ್ ಸೆಕೆಂಡ್ ಜೋರ್ ಯಾರು ಏನ್ ಮಾಡ್ತೀವಿ ಗೊತ್ತಿಲ್ಲ. ಅವ್ನ್ ಸೋಪ್ ಫಸ್ಟ್ ಒಂದು ಅಪ್ಪಾಜಿ ಅಮ್ಮನ ರೂಮ್ನಾಗ ಒಂದು ನಿನ್ನ ರೂಮ್ನಾಗ ಇಟ್ಕ ಸಾಕಾಗೋಯ್ತು ನನಗೆ. ಏನಿಲ್ಲ ಅವ್ನು ಬೆಳಿಗ್ಗೆ ಎದ್ದು ಅವ್ನು ಮೂಡಿದ್ದಂಗೆ ಕೆಳಗೆ ಆಡ್ತಿರ್ತಾನೆ. ಸ್ನಾನಕ್ಕೆ ಹೋಗ ಅಂತಂದ್ರೆ ನಾನು ಇವತ್ತು ಚಾಚನ್ ರೂಮ್ನಾಗ ಹೋಗ್ತೀನಿ, ಅವ್ರ ಜೊತೆ ಮಾಡ್ತೀನಿ, ಇಲ್ಲ ಅಜ್ಜಿ ಜೊತೆ ಮಾಡ್ತೀನಿ, ಇಲ್ಲ ಪಪ್ಪನ ಜೊತೆ ಮಾಡ್ತೀನಿ, ಈಗಿಲ್ಲ ಅಮ್ಮ ಮಾಡಿಸು, ಚಾಚಿ ಮಾಡಿಸು. ಅವ್ನು ಎಲ್ಲಿ ಹೊಕ್ಕನ್ ಬರೀ ಅವ್ರು ಚಾಚನ್ ರೂಮ್ ಅಂದ್ರೆ ಚಾಚಾಗ, ಅಜ್ಜಿ ರೂಮ್ ಅಂದ್ರೆ ಅಜ್ಜಿಗೆ, ಬರೀ ಆ ಸೋಪ್ ಇಟ್ಕೊಂಡು ಅಡ್ಡಾಡ ಸಾಕಾಗ್ಬಿಟ್ಟದ ನನಗಂತ. ಅದಕ್ಕೆ ಎಲ್ಲಾರ ರೂಮ್ನಾಗ ಇಟ್ಕೊಂಡ್ಬಿಡ್ರಿ ಅವ್ನು ಎಲ್ಲ. ಏನು ಆದ್ರೆ ಇವತ್ತು ನಾನು ಗುಳಿಗೆ ತರ ಕಷ್ಟ ಹೋಗಿದ್ದೆ. ಕ್ಯಾಂಟೀನ್ಗೆ ಹೋಗ್ಬೇಡ್ರಿ ತಂದು ಸಾಮಾನು ಹುಡ್ತೀರಿ ಅಂತ ಬೈದಕ್ಕೆ ಏನು ತರೋದು ಬೇಡ ಅಂತ ಹೋದೆ. ಹಂಗೆ ನೋಡಿದ್ರೆ ಜನ ಯಾರು ಇರ್ಲಿಲ್ಲ ಅಂತ ಹಂಗೆ ಒಳಗೆ ಹೋದೆ. ಸಾಮಾನು ಭಾಳ ಬಂದಿದ್ದವು, ಭಾಳ ಸಾಮಾನು ಇದಾವೆ. ನಾನು ತಂದದ್ದು ಏನೂ ಅಲ್ಲ, ಅದೊಂದು ಚೀಲ ಇಲ್ಲ ಏನಿಲ್ಲ. ಕಾರು ಅಲ್ಲ ಇವ್ರು ಸುಮ್ಮನೆ ಇರಲ್ಲ. ಫೋಟೋ ಹಾಕ್ಯಾರ ಅನಿಸ್ತತಿ. ಎಲ್ಲೈತದು ಎಲ್ಲ ಇತ್ತು, ಈಗ ತೋರಿಸ್ತಿದ್ಲು ಒಟ್ಟು ಗ್ರೂಪ್. ಅದು ಇದು ಏನೋ ನೆಲ ಒರ್ಸೋದಂತ ಅದಂತ. ಅಪ್ಪಾಜಿ ಅವ್ ಯಾವ ಬೇಕಾಗಿರೋ ಅಷ್ಟು ತಾಂಬಾರ ಅಪ್ಪಾಜಿ ಅಂತ SIR ಆಗೈತೆ ನೋಡ್ರಿ. ಹೇಳಿಲ್ಲ ನಿಮಗೆ? ಆಗೈತೆ ಅಂತ SIR ಟೆನ್ಷನ್ ಆಗ್ಬಿಟ್ಟಿತ್ತು. ಏನಕ್ಕತ್ತ ಅಂತ ಅಣ್ಣ ಇದು 1/3 ಇಲ್ಲ ಅಪ್ಪಾಜಿ ತರದ್ರಾಗ. ಹಂಗ್ ನೋಡಿದ್ರ ಅಲ್ಲ ಈಗೇನು ಮಾಡೋದಿಲ್ಲ. ಬೌಲ್ ತಾಂಬರಕ್ ಹೋದ ಅವನು. ಈ ತರ ಬಟಾಣಿ ಚಿಪ್ಸ್ ಏನಾರು ಇರ್ಲಿ ಅವನದೊಂದು ಬೌಲ್ ಐತೆ, ಓಡೋಗಿ ಬೌಲ್ ತರ್ತಾನ ಅವನು. ಬೌಲ್ ಹಾಕೊಂಡು ತಿಂತಾನೆ. ಏನು ಕೆಲಸ ಇಲ್ಲ, ಮುಗಿತಾ SIR ಏನಿಲ್ಲ ಕೆಲಸ ಇಲ್ಲ. ಅಣ್ಣ ತಮ್ಮಂತೂ ಮಸ್ತ್ ಖಾಲಿ ಮಾಡ್ತಾರೆ. ಅವನು ರಾತ್ರಿ ಡ್ರಾಯಿಂಗ್ ಆಗ್ತೀವಿ ಅಂತ ಇಟ್ಕೊಂಡು ಕುತ್ಕೊಂತಾರೆ. ಡ್ರಾಯಿಂಗ್ ಆಗ್ತಾರಲ್ಲ ಗೊತ್ತಿಲ್ಲ, ಬಟಾಣಿ ಅಂತೂ ಖಾಲಿ ಆಗ್ತವೆ. 12-1 ಗಂಟೆ ಆಕತ್ತ ಮಲ್ಗ. ಭಾಳ ಕಮ್ಮಿ ತಂದಿ. ಸರಿ ಕಾರು ಇದಿಲ್ಲ, ಸ್ಕೂಟ್ರಾಗ ಹೆಂಗ್ ತರೋದು? ಹಂಗಾಗಿ ಅಕ್ಕ ನೂಡಲ್ಸ್ ಆಸ್ಪತ್ರೆ ಅಕ್ಕ ನೂಡಲ್ಸ್ ಹೇಳ್ದೆ, ಹೇಳಪ್ಪ ನೀನೊಂದ್ಸಲಿ. ಅಲ್ಲಿ ಶಿರಾದಾಗ ತರೋದಾಯ್ತು. ಅಪ್ಪಾಜಿ ಬೆಳಿಗ್ಗೆ ಹೋದ್ರೆ ಕ್ಯಾಂಟೀನ್ಗೆ ಬೆಂಗಳೂರಿಗೆ ಹೋಗಿದ್ದು. ಇಲ್ಲ ನಮ್ಮೂರಿಗೆ ಹತ್ರ ಅಂದ್ರೆ ಬಳ್ಳಾರಿ ಅಲ್ಲ ಅಪ್ಪಾಜಿ? ಬಳ್ಳಾರಿಗಿತ್ತು ಅವ್ರ ಕ್ಯಾಂಟೀನ್. 5 ಗಂಟೆ ಬಸ್ಸಿಗೆ ಹೋಗ್ಬಿಡ್ತಿದ್ವಿ. ಬೆಳಗ್ಗೆ 5 ಗಂಟೆ ಬಸ್ಗೆ ಹೋಗಿ ತಾಂಬರೋರು. ಬಳ್ಳಾರಿಗೆ ಹೋದ್ರೆ ಸಾಯಂಕಾಲ ಹಂಗೆ ಬಂದಾಗ ಬ್ಯಾಗ್ ಹತ್ರ ನಾನು ನಮ್ಮ ತಮ್ಮ ಇಬ್ಬರು ಕುಂತ್ಬಿಡ್ತಿದ್ವಿ. ಬೆಂಗಳೂರಿಗೆ ಹೋದ್ರೆ ಬೆಳಗ್ಗೆ ರಾತ್ರಿ ಬಿಟ್ಟು ಬೆಳಗ್ಗೆ ಬಸ್ಸಿಗೆ ಬರೋರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಬ್ಯಾಗ್ ಎಲ್ಲ ಕಿತ್ತಾಕಿ ಚಲಾಪಿಲಿ ಮಾಡ್ತಿದ್ವಿ. ಏನ್ ತಂದಾರ ಅಲ್ಲ ಪನ್ನೀರ್ ಬಟರ್ ಮಸಾಲ ಅದಕ್ಕೆ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಮನೆಗೆ ಚೆನ್ನಾಗಿ ಆಕತ್ತೆ. ಅದನ್ಯಾಕ ಇದನ್ನ ಮಸಾಲೆ ತರ ಪನ್ನೀರ್ ತಂದಿದ್ರಲ್ಲ ಅದಕ್ಕೆ ನೋಡೋಣ ಅಂತ. ಇದ್ರದ್ದು ಒಂದ್ಸಲ ರೆಸಿಪಿ ಬೇಕಂದ್ರೆ ಕೇಳ್ರಿ, ಮಸ್ತ್ ಮಾಡ್ತಾರೆ. ಇವೆಲ್ಲ ಅದು ಸಮೋಸ ಬೇಕಿದ್ರೆ ಸಮೋಸ ಮತ್ತು ಸಮೋಸ ಮತ್ತು ಪೊಟ್ಯಾಟೊ ಶಾರ್ಟ್ಸ್ ಸಮೋಸ ಮಾಡಿಕೊಡ್ಲೇಬೇಕು ನನಗೆ. ಒಂಚೂರು ಹೇಳಿದ್ದೇನೆ, ಅದು ಭಾಳ ಚೆನ್ನಾಗಿದ್ದು. ಇಷ್ಟೊಂದು ಚೆನ್ನಾಗಿ ಸಮೋಸ ಮನೆ ಮಾಡ್ತಾರೆ, ಹೊರಗಡೆ ಹೆಂಗ್ ತಿಂತಾರೆ ನನಗೆ ಅರ್ಥ ಆಗಲ್ಲ. ಅದಕ್ಕೆ ಅಪ್ಪಾಜಿಗೆ ಇನ್ಮೇಲೆ ಎಣ್ಣೆ ಕರೆದ್ರೆ ಇದಾಕತ್ಲ ಬೇಯಿಸಿ ಕೊಟ್ಬಿಡ. ಎಣ್ಣೆಗೆ ನೀವು ಮೊಮಸ್ ತಿಂತಾರೆ. 62 ವರ್ಷ ಆದ ಈಗ ಬಾಯಿ ಸ್ವಲ್ಪ ಕಡಿಮೆ ಮಾಡಿ ಕಂಟ್ರೋಲ್ ಮಾಡ್ರಿ. ನೀವು ಆದ್ರೆ ಹೇಳ್ರಿ ಒಂದು ಸ್ವಲ್ಪ ಕಮೆಂಟ್ಸ್ ಅಲ್ಲಿ ಹೇಳ್ರಿ, ಅಂದ್ರೆ ಕೇಳ್ತಾರೆ. ನಮ್ಮ ಮಾತಂದ್ರೆ ಕೇಳಲ್ಲ, ನಿಜ ಕೇಳಲ್ಲ. ಸ್ವೀಟು ಹಿಂಗೆ ಸಮೋಸ ಗಿಮ್ಮೋಸ. ಮೊನ್ನೆ ನಮ್ಮ ಕ್ಲೈಂಟ್ ಅವರು ಮತ್ತು ನಮ್ಮ ಅಜ್ಜಿ ತಾಯಿ ಮಗ ಇಬ್ರು ಒಂದ. ನಮ್ಮ ಅಜ್ಜಿಗೂ ಎಣ್ಣಿದೆ. ನೀವು ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನೋಡಿರ್ತೀರಿ. ಅಜ್ಜಿಗೆ ಏನಾರ ಬೇಕಿರ್ಬೇಕು. ನೀವೆಲ್ಲರೂ ಮಕ್ಕಂಡಿದ್ರಿ. ಅಜ್ಜಿಗೆ ದುಡ್ಡು ಪೇಡ ತಗೊಂಡೋಗಿ ಅಜ್ಜಿ ಕೊಟ್ಟೆ. ಮುಂಚೆ ಇದನ್ನ ಕೊಟ್ಟೆ, ಕಾಂದ ಇದ್ರ ಮುಂಚೆ ಪೇಡ ಕೊಟ್ಟೆ. ಅದನ್ನ ಅಜ್ಜಿ ತಾಂಡು ತಿಂದು ಇದಲ್ಲ ನಾನು ನಿನ್ನೆ ಬೇರೆ ತಿಂದಿದ್ದೆ ಅಂತ ಮತ್ತೆ ಅದ್ ನಡ್ಕೊಂಬಂದೆ. ಅದನ್ನು ತಿಂದು ಚೆನ್ನಾಗಿ ಅಜ್ಜಿ ಮುಂಚೆ ಬೇಡ ಅಂದ್ರೆ ಅದು ಗ್ಲಾಸ್ ಗುಂಡು
ಗ್ಲಾಸ್ದದ ಮುಂಚೆ ಪೇಡ ಬೇಡ ಅಂತಂದ್ರೆ ಬಿಡ್ತಿದ್ದೆ, ಅದು ತಿಂದು ಅಂತಿತ್ತು. ನಿನ್ನೆ ನಾ ಬೇರೆ ತಿಂದಿದ್ದೆ, ಅದು ಬೇಕು. ಹಂಗ ಅಜ್ಜಿ. ಇಲ್ಲಿ ಕಾಲಿಡಿ. ಜಗಳ ಆಗೈತಿ. ಸುಮ್ನಿರಪ್ಪ ತಂದೆ. ಈಗ ಮಾಡಕ್ ಇದ್ರ ಹೆಸರು ಹೇಳ್ಬಿಟ್ರೆ ಈಗ ಮಾಡ್ಕೊಡ್ಬೇಕು ಅವನಿಗೆ. ಅದಕ್ಕೆ ಇದ್ರದ್ದು ವರ್ಡ್ ನಾವು ಅನ್ನಂಗಿಲ್ಲ ಬಾಯಾಗ. ಏನ್ ವಿಷಯ ಅದು? ಅದ ಗೊತ್ತಾದ್ರ ಏನಿದೆ ಗೊಂಡಂಗ್ ಬಾಳ ಇಷ್ಟ ಜಾಮೂನ್. ಈಗ ಮಾಡಂದ್ರೆ ನಾವು ಸುಮ್ನಿರಪ್ಪಜಿ ನೀವು. ಆಯ್ತು 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 ಮಾಡ್ತಾರೆ. ಕಮ್ಮಿ ಏನ್ ಮಾಡಿರವ ಊಟ ಅಡಿಗೆ? ಯಾರೋ ಕಮ್ಮಿ ಆದ್ರೆ ಬೃಂದಕ್ಕಿಲ್ಲ ಬೆಳಗಿಂದ ನಾನು ನೆನ್ಸಿಲ್ಲ. ನಮಗೆ ಬೃಂದಕ್ಕಿಲ್ಲ ನಮಗೆ 2 ಸೀಸನ್ ಮನೆಗೆ ಅಷ್ಟು ಹೊಂದ್ಕೊಂಡ್ಬಿಟ್ಟಾಳ. ಕಮ್ಮಿ ಆದ್ರೂ ಕೂಡ ಫೀಲಿಂಗ್ ಏನಪ್ಪ ಎಲ್ಲಿ ಹೋದ್ರು ಅಂತಂದು. ಇವತ್ತು ಊಟದ್ದೇನಂದ್ರ ಹಾ ಎಂತದ್ದು ನುಗ್ಗೆ ಸೊಪ್ಪಿಂದು ಬಸ್ಸಾರು ಮುದ್ದೆ. ಜೋಳ ಮುದ್ದೆ ಹೊಡಿರ ಅಲ್ಲಿಗೆ ರಾಗಿ ಮುದ್ದೆ. ಮುದ್ದೆ ನಮ್ಗ ನನಗೂ ನಮ್ ತಮ್ಮಗೂ ಮುದ್ದೆ ಅಂದ್ರೆ ಆಗಲ್ಲ. ಮುದ್ದೆ ತಿನ್ನಕ್ ಇಷ್ಟ ಅದ. ಒಂದ್ಸಲ ಮುದ್ದೆ ತಿಂದಾಗ ಒಂದ್ಸಲ ಆಗಿತ್ತಲ್ಲ ನೆನ್ಪೈತ ರಶ್. ಏನ್ ತಡಿಯಪ್ಪ ಇವ್ನ್ ಕೂಗಿ ತಕ್ಷಣ ಫಸ್ಟ್ ಇವ್ನ್ ತೋರ್ಸ್ಬಿಡ್ಬೇಕು. ಆಪಲ್ ಅಲ್ಲೊಂದು ಆಪಲ್ ಮತ್ತೆ ಎಲ್ಲ ಐತಿ. ನುಗ್ಗೆ ಸೊಪ್ಪು ಹೆಲ್ತ್ ತುಂಬಾ ಅದು ಒಳ್ಳೇದಂತ ನಾ ಮಾಡ್ತೀನಿ. ಮಕ್ಕಳು ಆ ಸೊಪ್ಪು ನುಗ್ಗೆ ಫ್ರೀ ಆಗಿದ್ದಾಗ ಆರಾಮ್ ಮನೇಲಿ ಇದ್ದಾಗ ತಿನ್ನಕಂತಿಲ್ಲ. ಈಗ ತಿಂದು ಊಟ ಮಾಡಿ ಮತ್ತೆ ಹೋಗೋದೈತಿ. ಈಗ ಮುದ್ದೆ ತಿಂದ್ರೆ ಅಂದ್ರೆ ಮುದ್ದೆ ತಿಂದ್ರೆ ನಿದ್ದೆ ಬಂದಂಗ ಆಕತಿ. ಈಗ ಇವತ್ತು ಇಡೀ ದಿನ ಡ್ರಾಯಿಂಗು ಎಸ್ಟಿಮೇಟ್ಸ್ ಎಲ್ಲ ಮಾಡೋದು. ಅರ್ಜೆಂಟ್ ಇರೋ ಕೆಲಸ ಎಲ್ಲ. ನುಗ್ಗೆ ಸೊಪ್ಪು ತುಂಬಾ ಒಳ್ಳೇದು. ಅಜ್ಜನ ಇಷ್ಟಪಡ್ತಾರೆ, ಇವ್ರು ಇಷ್ಟಪಡ್ತಾರೆ. ನೀವು ತಿನ್ಬೇಕು. ಅದಕ್ಕೆ ಅದು ಹುಡ್ಕೊಂಡು ಹೋಗ್ತಿರ್ತೇನೆ ನಾನು. ಅಯ್ಯೋ ಅಪ್ಪಾಜಿ ನೀವಿನ್ನು ಸಂತಿ ಮಾಡ್ಬೇಕು ವಿಡಿಯೋ. ಸಂತಿ ಬೇಕಿದ್ರೆ ಒಂದು ವಿಡಿಯೋ ಮಾಡಬಹುದು ಅಪ್ಪಾಜಿ ಸಂತಿ ಅಂತ. ಇನ್ನು ಈಗೆಲ್ಲ ನಾವು ಸಣ್ಣವರಿದ್ದಾಗ ನಮ್ಮ ಊರಾಗ ಕೊಟ್ಟೂರಾಗ ಗುರುವಾರ ಸಂತಿಗೆ ಹೇಳ್ಕೊಂಡು ಹೋಗ್ಬಿಡೋರು. ನಮಗೆ ಸಿಟ್ಟು ಬರೋದಲ್ಲೋ ಸುಮ್ಮನೆ. ನೀವ್ ಯಾವಾಗ ಕಲಿತೀರಿ ಬರ್ರಿ, ಯಾವಾಗ ಕಲಿತೀರಿ ಬರ್ರಿ ಅಂತ. ಒಂದು ಕೇಳ್ತಾರ ಅಲ್ಲಿ ತಗಂತಾರ ಇಲ್ಲ. ಅದೊಂದು 20 ಸಲಿಕ್ಕೆ ಎಲ್ಲ ಕಡೆ ಕೇಳ್ಕೊಂತ ಉದ್ದಕ್ಕೆ ದರ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾರ. ಆಮೇಲೆ ವಾಪಸ್ ತಗೊಂಡದ ಅಲ್ಲೇ ವಾಪಸ್ ಹೋಗಿ ಅಡ್ಡಾಡು 3 ರೌಂಡ್ ಅಡ್ಡಾಡೋದು. ಹಂಗೆ ಇರ್ಬೇಕೇನ? ಏನೇನಪ್ಪ ನೀವ್ ಯಾವಾಗ ಕಲಿತೀರಿ ಸಂತಿಗೆ ಅಂತೇಳಿ ಕರ್ಕೊಂಡು ಹೋಗ್ಯಾರ. ಈಗ ಹೆಂಗ್ ಮಾಡಿದ್ರೆ ಈಗ ಸಂತಿಗಲ್ಲ, ಈಗ ಸಂತಿ ಅನ್ನೋದೇ ಒಂಥರ ಬಾಳ ಕಮ್ಮಿ. ಹೋದ್ರು ಸ್ವಿಗ್ಗಿ ಬ್ಲಿಂಕಿಟ್ ಇದ್ರಲ್ಲಿ ಹಾಕ್ಬಿಡ್ತೀವಿ ಬಂದ್ಬಿಡ್ತೀವಿ. ಅವಾಗ ನುಗ್ಗೆ ಸೊಪ್ಪು ಸಾರಿನ ಜೊತೆ ನಂಗೆ ಮೆಣಸಿನಕಾಯಿ ಹುರ್ದ ಆಗ್ಲೇ ಎಲ್ಲ ರೆಡಿ. ಅವ್ರಿಗೆ ಮುದ್ದೆ ಜೊತೆ ಮೆಣಸಿನ್ಕಾಯಿ ಅಂತ ಏನಿಲ್ಲ ಅಪ್ಪಾಜಿಗೆ. ಒಟ್ಟು ಮೆಣಸಿನ್ಕಾಯಿ ಯಾವ್ದ್ರ ಜೊತೆಗಾದ್ರೂ ಬೇಕು, ಹುರಿದಿರೋ ಮೆಣಸಿನ್ಕಾಯಿ. ಅವ್ರಿಗೆ ಮೆಣಸಿನ್ಕಾಯಿ ಬಾಯ್ ಟಾಟಾ ಹೋಗ್ ಬತ್ತೀಯ ಹೋಗ್ಬಾ. ಮೆಣಸಿನಕಾಯಿ ಭಾಳ ಚೆನ್ನಾಗದ. ನಿನ್ನೆವು ಬಾಳ ಚೆನ್ನಾಗಿ ಸುಮ್ನೆ ಬಾಯ್ ಮಾಡೋದ. ಪಾಟ್ಸ್ ವೆರೈಟಿ ಇದತ್ತು ಚೆನ್ನಾಗಿವೆ. ರಶ್ಮಿ ಭಾಳ ಚೆನ್ನಾಗಿವೆ. ಭಾಳ ಚೆನ್ನಾಗಿತ್ತು. ಪಾಟ್ಸ್ ಎಲ್ಲ ಹಾಕಿದ್ರೆ ಒಂದ್ಸಿಟ್ಟಾಳ. ದೊಡ್ಡ ಮಗನಿಗೆ ಚಿನ್ನು, ನಮ್ ದೊಡ್ಡ ಸೊಸೆಗೆ ಚಿನ್ನಿ, ಇವನ್ ಸಣ್ಣ ಮಗನಿಗೆ ರಿಂದು, ನನ್ ಸಣ್ಣ ಸೊಸೆಗೆ ಬಿಂದು. ಹೆಸರು ನಮ್ಮಮ್ಮ ಇಟ್ಟಿರೋದು ಹಂಗೆ ಕರೆಯೋದು. ಟ್ವಿನ್ಸ್ ಇಡ್ತಾರೆ. ಇಲ್ಲ ನಮ್ಮಮ್ಮ ಗಂಡ ಹೆಂಡತಿ ಗಂಡ ಹೆಂಡತಿ ನಮ್ದಂತೂ ಒಂದ ನಿಲ್ಲೋಡು ಇವನು ಮೂವರ್ಗೂ ಪಾಪಣ್ಣ. ಸದ್ಯಾಗ ಬಂದೆ ಸಂತ್ಯಾಗ ಬಂದಾನಂತ. ನಾ ಅಂತ 3 ಮಕ್ಳಿಗೂ ಒಂದೇ ನಮ್ನಿ ಹೆಸರು. ಪಾಪಣ್ಣ ಅಂದ್ರೆ ದೊಡ್ಡ ಪಾಪಣ್ಣ ಸೂರಜ್, ಸಣ್ಣ ಪಾಪಣ್ಣ ಅಂದ್ರೆ ಅರವಿಂದ್, ಮರಿ ಪಾಪಣ್ಣ ಅಂದ್ರೆ ಇವನು ಗುಂಡ. ನಡಿ ಓಕೆ ತಿನ್ಬಾರ್ದು ಅವನ್ನೆಲ್ಲ. ತಿನ್ಬಾರ್ದು ಬಿಡು ರಿಷ. ನಾಳೆ ಒಡೇನಂತ ಟೀ ಜೊತೆಗೆ ಒಡೇನಂತ. ನಾಳೆ ಟೀ ಜೊತೆ ಅವನು ಇದೊಂಥರ ಪ್ರಿಂಟ್ ಹಚ್ಚೆ ಹಾಕ್ದಂಗೆ ಇದು ತಲೆಗೆ. ಈಗ ಇದು ಕಂಪ್ಯೂಟರ್ ತಲೆ ಇದೆ. ಏನಾರು ಹೇಳ್ಬಿಟ್ರೆ ಅವಾಗ ಅದೇ ಮುಗುದ್ ಏನ ಕಂಪ್ಯೂಟರ್ ತಲೆ. ಯಾಕೆ ಕಂಪ್ಯೂಟರ್ ತಲೆ? ಈಗ ಒಂದ್ ರೌಂಡ್ ಸ್ಕ್ರೂಟಿನಿ ಹಾಕತ್ ನೋಡ್ರಲ್ಲಿ. ಈಗ ಎಲ್ಲರೂ ಈಗ ಎದ್ದೋಗ್ಬಿಡ್ತೀವಿ ನಾವು. ಅದು ಬಿಲ್ ಎಷ್ಟೈತಿ ರಶ್ ಇರ್ತದ ಅಲ್ಲಿ ಚೆಕ್ ಮಾಡಿರಲ್ಲ, ಕರೆಕ್ಟಾಗಿ ಐತಾ ಇಲ್ಲ. ಆಮೇಲೆ ಬಿಲ್ MRP ಎಷ್ಟೈತಿ, ಕ್ಯಾಂಟೀನ್ನಾಗ ಎಷ್ಟು ಬಿದ್ದೈತಿ, ಎಷ್ಟು ಉಳಿತು ಅದೇನು. ಆಮೇಲೆ ಸುಮ್ಮನೆ 2 ತಾಸು ಕುಂತ ಲೆಕ್ಕ ಹಾಕ್ತಾರೆ. ಈಗ ಅದು ಅವಾಗಿಂದ ಏನಂತಾರ ತಲೆಮಾರ್ನವ್ರು ಹಂಗೆ. ಈಗಿನವ್ರು ನೀವು ಆತಾತ ಅಂದ್ರೆ ಮುಗೀತಾರ. ಅಲ್ಲಲ್ಲ ನಂದೇನು ವಾದ ಅಂದ್ರೆ ಈಗ ತಂದ್ಬಿಟ್ಟಿವಿ, ಪೇ ಮಾಡಿ ತಂದ್ಬಿಟ್ಟಿರ್ತೀವಿ. ಈಗ ನೋಡಿ ಏನಂತ
ಟೋಟಲ್ ಗೊತ್ತಿರುತ್ತೆ ಮೂರು ಈ ಏನು ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಅಲ್ಲಿಗೆ ಹೋಗಿ ಬರಕ ಮತ್ತೆ ಇನ್ನೂ ಜಾಸ್ತಿ ಖರ್ಚಾಗ. ಮತ್ತೆ ಎಷ್ಟೊಂದ್ಸಲ ಹೆಂಗಾಗಿರ್ತೈತೆ ಅಂದ್ರೆ ಈಗ ಯಾವುದೋ ಒಂದು ಇಲ್ಲಿ ನೋಡಿ ಇಲ್ಲೇನೋ ಹಿಂಗೇನೋ ಫ್ರೀ ಅಂತ ಬರ್ದಿರ್ತಾರ, ಅದನ್ನ ಭಾಳ ಸಲ ಬಿಟ್ಟು ಬಂದಿರ್ತಾರ. ಅದೊಂದು ಒಂದು ವಾರ ಕುರುಕುರಿ ಹೆಚ್ಕೊಂಡ್ಬಿಡೋದು, ಮತ್ತೆ ಅಯ್ಯೋ ಬಿಟ್ಟು ಬಂದೆ ಬಿಟ್ಟು ಬಂದೆ ಅಂತ. ಅಪ್ಪಾಜಿ ಒಳ್ಳೆ ಹಂಗ ಅನಿಸ್ತದೆ. ಏಯ್ ಸೇರ್ ನಾನು ಸ್ವಲ್ಪ ಹಂಗ ಹಾಕಿದ್ದೀನಿ. ಮತ್ತೆ ಅದೇ ಈಗ ಮದುವೆ ಆಗಿ ನನಗೂ 5 ವರ್ಷ ಆಗ್ತದೆ ಅಂತ ಒಮ್ಮೆ ಹಂಗ ಅದು ಮದುವೆ ಆಗಿ 5 ವರ್ಷ ಆಯ್ತು, ಸ್ವಲ್ಪ ಬರ್ಕಂತ ಏನು ಗುಳಿಗಿನ ಅಲ್ಲ. ಓ ಮನೆ ಅಂತಂದಾರಪ್ಪ ಅವ್ರಿಗೆ ಚೆನ್ನಾಗಿ ಕಾಣ್ತಂದ್ರೆ ಎತ್ಕೊಂಡ್ ಬರ್ತಾರ. ಏನು ಇದ್ಯಾರು ಅಪ್ಪಾಜಿ, ನಾ ಕಲರ್ ಹಾಕೋದೇ ಇಲ್ಲ. ಕಲರ್ ನೀಲಿ ಕಲರ್, ನೀಲಿ ಅಲ್ಲಿ ಹೋಗಿರೋ ರೆಡ್ ಅದ. ಇದಕ್ಕೆ ಇಷ್ಟಪಡ್ತೀರಿ ಅಂತ ನನಗೆ ಇಷ್ಟ ಆಗಲ್ಲ. ಈ ಹಾಕಿದ್ರೆ ಇನ್ನು ಬ್ಲ್ಯಾಕ್ ಕಲರ್ ತರ್ಬೇಕಿತ್ತು, ಬೇರೆ ಆ ಕಲರ್ ಸೇರಲ್ಲ. ಬ್ಲ್ಯಾಕ್ ಇದ್ದವಲ್ಲ ಭಾಳ ಅದು. ಇದು ನೀವು ಹಾಕೊಳ್ರಿ ಮನೆಗೆ. ಮತ್ ನೀವು ಹಾಕಿಲ್ಲ, ನೀವು ಇಷ್ಟಪಡ್ತೀರಿ ಇಲ್ಲ ತೆಗ್ದಿಡ್ರಿ ಹಂಗ ಗುಂಡು ದೊಡ್ಡನಾದ್ಮೇಲೆ ಅವ್ನ ಹಾಕಿ. ಮತ್ತಿನ್ನು ಎಂತ ಬರ್ತವೆ ನಾವನ್ ಕಾಲಕ್ಕ. ಏನಪ್ಪ ಹಾಕಂತೀಯ ಬನೇನ? ಈಗ ಹಾಕಂತೀಯ ತಕ್ಕೊಡ್ಲ? ಹೊಸ ಬನೇನ್ ಹಾಕಲೆ ಈಗ ಅವನು ಮಾಡ್ಬೇಕು. ಮಾಡ್ತಾನೆ ಈಗ ಹಿಂಗೆ ತಿರುಗಿಸ್ತೀನಿ. ಹಿಂಗಲ್ಲ, ಹಿಂಗೆ ನಿಂತ್ಕ ಸುಮ್ಮನೆ ಇದು ಹಂಗೆ ಇದು ನಮ್ಮ ಮನೆಗೆ ಇದು ನಡೆದಾಡುವ ಕಿತಿಬಿ ಇದು. ನಾವು ಹಂಗೆ ಕರೆಯೋದು ನಡೆದಾಡುವ ಕಿತಿಬಿ ಅಂತ ನಮ್ಮ ಮನೆಗೆ. ಅಲ್ಲಿ ನೋಡ ಏನವ ರೆಡಿ ಇಟ್ಟಿಯ? ಆಗೈತೆ ಬರ್ರಿ. ಏನ್ ಸೊಪ್ಪು ಮುದ್ದೆಗೆ ಇಡ್ಬೇಕಿನ್ನ. ಸಂಜೆ ಪಾಟ್ ತರಕ್ ಹೋಗ್ಬೇಕು. ಅವಾಗ ಇನ್ನು ಜಮ್ಕಂಡಿ ಹೋಗ್ತಂದಿದ್ದು ಪಾಟ್ಸ್ ಹಂಗೆ ಅದಾವ, ಇನ್ನು 3 ಪಾಟ್ಸ್ ಅವ. ನಗ್ತಿಯಲ್ಲ? ನೋ ಕಾಮೆಂಟ್ಸ್ ಅಂತ ಕರ್ಕೊಂಡು ಹೋಗಿ ತಗೊಂಡ್ಬರ್ಬೇಕು ಅವನು. ನೀ ಹೇಳು ಯಾವತ್ತರ ಒಂದಿನ ನಾನು ಫ್ರೀ ಕುಂತೀನ ಮನೆಗೆ. ಕುಂತಿಲ್ಲ, ಬಟ್ ಟೈಮ್ ಮಾಡ್ಕೋಬೇಕು. ಮತ್ತೆ ಮಾಡ್ಕೋಬೇಕು. ಮತ್ತೆ ಅದಕ್ಕೆ ಮಾಡ್ಕೋಬೇಕಂತ ಅದೇ ನನ್ನೇ ಹೇಳ್ಕೊಳಕತ್ತಿ ನಾವು ಹಿಂಗಲ್ಲ ಮಾಡ್ಕೋಬೇಕು ಅಂತ ನಾನೇ ಸಂಜೆ ಹೋಗಿ ಇವತ್ತಿಗೆ ಹೋಗಿ ತಗೊಂಬರೋಣ ಸಂಜೆ. ಸರಿ ಆಯ್ತು ತರೋಣಂತ. ಇಲ್ಲ ಯಪ್ಪ ಥ್ಯಾಂಕ್ ಯು. ಇನ್ನು ನಾನು ಮುಗೀತು ಅದನ್ನ ಹಿಡ್ಕೊಂಡು ಅಡ್ಡಾಡೋದು. ನಿನ್ ಬರ್ತಡೇ ಕೊಡೋದಪ್ಪಿ ಅದ ನಿನ್ ಫ್ರೆಂಡ್ಸಿಗೆ. ಬರೀ ಕ್ಲೋಸ್ ಫ್ರೆಂಡ್ ಇದ್ದವ್ರಿಗಷ್ಟೇ 2 ಕೊಡ್ಬೇಕು. ಅವೆಲ್ಲ ಹುಡುಗರೆಲ್ಲ ಈಗಿನ ಬರ್ಡೇ ಕೊಡೋರು ಗಿಫ್ಟ್ ಕೊಡ್ಬೇಕಂತ, ವಾಪಸ್ ಕೊಡೋರು ರಿಟರ್ನ್ ಗಿಫ್ಟ್ ಕೊಡ್ಬೇಕಂತ. ಇದು ಯಾವ ಬರ್ಡೇನೋ ಮರೆ. ನಮ್ಮ ಟೈಮ್ನಾಗ ಚೆನ್ನಾಗಿತ್ತು. ಸ್ಕೂಲ್ನಾಗ ಕ್ಲೋಸ್ ಫ್ರೆಂಡಿಗೆ 2 ಚಾಕ್ಲೇಟ್, ಟೀಚರ್ಸಿಗೆ 2, ಉಳಿದವ್ರಿಗೆಲ್ಲ ಒಂದೊಂದು. ಸಾಯಂಕಾಲ ಬರ್ಡೇಗೆ ಒಂದು ಸಣ್ಣ ಕೇಕ್, ಪೇಸ್ಟ್ರಿ ಅಲ್ಲ ಕೇಕು, ಒಂದಿಷ್ಟು ಉಪ್ಪಿಟ್ಟು, 8 ಚಿಪ್ಸ್ ಕೊಟ್ರೆ ದೊಡ್ಡದು. ಅವನೇ 2 ಜೇಬ್ನಾಗ ಹಾಕೊಂಡು ಅಲ್ಲಿ 2 ತಿಂದು ಬರ್ತಿದ್ವಿ ನಾವು. ಒಂದು ಯಾವ್ದಾದ್ರು ಮನೆಗೆ ಸ್ಪ್ರೈಟ್ ಅದು 7 ಅಪ್ ಕೊಟ್ಬಿಡು ಅಂದ್ರೆ ಫುಲ್ ಮುಗಿದೋತ್ ಅವತ್ತು ಹಂಗೆ. ಸುಮ್ಮನೆ ಏನೋ ಮನ್ಯಾಗ ಅಪ್ಪಾಜಿ ಏನು ಮಾಡಕ್ಕಂತ ಸ್ಟಾರ್ಟ್ ಮಾಡಿ ಏನೇನೋ ಆಯ್ತು. ಲಾಗ್ ಇದ್ದು ಎಲ್ಲೆಲ್ಗ ಹೋಯ್ತು. ಇದನ್ನ ಈಗೇನು ಲಾಗ್ ಕಂಟಿನ್ಯೂ ಮಾಡ್ಬೇಕಾ ಕ್ಲೋಸ್? ಏನಪ್ಪಾಜಿ ಏನು ಬೇಕು? ಎಲ್ಲಿ ಚಾಕ್ಲೇಟ್? ಎಲ್ಲಿ? ಅಲ್ಲಿ ಅಮ್ಮಕ್ಕೆ ಕೇಳ, ಅಮ್ಮನ ಹತ್ರ ಐತೆ. ಅವನಿಗೆ ಒಂದು ಸ್ವಲ್ಪ ಚಾಕ್ಲೇಟ್ ಅಭ್ಯಾಸ ಮಾಡಿಸಿದ್ದಿಲ್ಲ ನಾನು ರಶ್ಮಿ. ಈ ಮನೆಗೆ ಅಜ್ಜ ಅಜ್ಜಿ ಇರ್ತಾರಲ್ಲ, ಹೌದಿಲ್ಲ? ಅವ್ರಿಗೆ ಅಳಿಸ್ಬೇಡ್ರಿ, ನೀವು ಏನಾರು ಮಾಡ್ರಿ ಅಳಿಸ್ಬೇಡ್ರಿ, ಕೊಡ್ರಿ ಅಂತ ಹೇಳಿ. ಆಮೇಲೆ ಹೊರಗಿಂದ ಬಂದಿರೋರು, ಹೊರಗಿಂದ ಅವನಿಗೆ ಅಜ್ಜ ಅಜ್ಜಿಗಳು ಜಾಸ್ತಿ. ನಮ್ಮ ದೊಡ್ಡಪ್ಪ ದೊಡ್ಡಮ್ಮಗಳು ಎಲ್ಲ ಅವ್ರಿಗೆ ಅಜ್ಜ ಅಜ್ಜಿಗಳು ಆಗ್ತಾರಲ್ಲ, ಓಡಾಡಕ್ಕೆ ತಡಿ ಸುಮ್ಮನೆ. ರಿಷು ಎಲ್ಲೈತೆ ಚಾಕ್ಲೇಟ್? ಅಲ್ಲೈತೆ ನೋಡು, ಅಲ್ಲಿ ಅಮ್ಮನ ಹತ್ರ ಹೋಗು, ಅಲ್ಲೈತೆ. ಸುಮ್ಮನೆ ಅವನಿಗೆ ಹೇಳಿಲ್ಲ, ಅವನಿಗೆ ತೋರಿಸಿಲ್ಲ ಇರೋದು. ತೋರಿಸಿದ್ದಂದ್ರೆ ಮುಗೀತು, ಅವನೇ ಚೇರ್ ಹಾಕೊಂಡು ಎತ್ಕೊಂತ. ರಿಷು ಮ್ಯಾಜಿಕ್ ಅನ್ನು ಜೀಮ್ ಬೂಂಬಾನ್ ಜೀಮ್ ಬೂಂಬಾನ್ ಅಂದ್ರೆ ಕೊಡ್ತೀನಿ. ಮತ್ತೆ ಎಂತ ಬೇಕಲೇ? ಅಜ್ಜ ತಂದಿದ್ದೆಲ್ಲ ಐತಿ ಬಾ. ಇದು ಮುಟ್ಟಲ್ಲ ಅಂತ ನೋಡ್ರಿ, ಆ ಪ್ಯಾಕೆಟಿಂದ ಹೊಡೆದು ಕೊಡ್ಬೇಕು ಈಗ. ಅಮ್ಮ ಅದೆಲ್ಲ ಐತಿ ಪ್ಯಾಕೆಟ್? ಒಳಗೈತಂತಲ್ಲ, ಎಲ್ಲಿಟ್ಟಿ ಪ್ಯಾಕೆಟ್? ಚಾಕ್ಲೇಟ್ ಪ್ಯಾಕೆಟ್ ಎಲ್ಲ ಐತಿ.
ನಾ ಹೇಳಲಿಲ್ಲ ನಡೆಯಕತ್ತತ್ ನೋಡಿ ಕ್ರಾಸ್ ಚೆಕ್ ಅದು ಟ್ಯಾಲಿ ಆಗೋವರೆಗೂ ಬಿಡಲ್ಲ ಅವರು. ಅಕಸ್ಮಾತ್ ಅದೆರಡು ಐಟಮ್ ಕಮ್ಮಿ ಬಂದಿದ್ರು ಏನು ಹೋಗಿ ಕೇಳೋಕ್ಕಾಗಲ್ಲ, ಸುಮ್ಮನೆ ಮನ್ಸಿಗೆ ಕುರ್ಕುರಿ ಹಚ್ಕೊಂಡು ಕುಂದಿರ್ತಾರೆ. ಬಾ ಅಲ್ಲೈತೇನು, ಬಾ ಒಳಗೈತೇನು, ಬಾ ಬಾ ಬೈಕ್ ಬಾ ಬಲ್ಲಿ 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 ತಡಿ. ಎಲ್ಲೈತಿ ಚಾಕ್ಲೇಟ್? ಎಲ್ಲಿಟ್ಟಿ ಅಪ್ಪಾಜಿ ಚಾಕ್ಲೇಟ್? ಎಲ್ಲಿಟ್ಟಿ ಪ್ಯಾಕೆಟ್? ಎಲ್ಲಿಟ್ಟಿ? ಅಲ್ಲಿ ಬಿಡ. ತಡಿ ಹುಡುಕ್ ಕೊಡ್ತೇನೆ ತಡ್ರಿಪ್ಪ, ಅವ್ನು ಚಾಕ್ಲೇಟ್ ಹುಡುಕ್ ಕೊಡ್ತೇನೆ. ಇಲ್ಲೇ ಐತಿ, ನನ್ನ ಕಣ್ಣಿಗೂ ಕಂಡೇ ಇಲ್ಲ. ಇದೇನಪ್ಪ? ಓಪನ್ ಮಾಡ್ಕೊಡ್ಲಿ? ಒಂದಪ್ಪ ಕೊಡು. ಆ ಚಾಕ್ಲೇಟ್ಗೇನು ಬೌಲ್ ಬೇಡ ತರ್ಲೆ, ಇಲ್ಲಿ ಹಿಡ್ಕ, ಅವ್ನಿಗೆ ಓಪನ್ ಮಾಡ್ಕೊಡ್ತೀನಿ ತಡಿಯಪ್ಪ. ಬ್ಯಾಡ್ ಬೀಡ್ ಹೆಂಗಂತನಪ್ಪ ರಿಷು? ನಿನ್ನೆ ರಾತ್ರಿ ನನ್ನ ಜೊತೆಗೆ ಮಕ್ಕಳನ್ನ ಇಲ್ಲ ಐತಮ್ಮ. ಹಾಂ, ನಿನ್ನೆ ರಾತ್ರಿ ನನ್ನ ಜೊತೆಗೆ ಮಕ್ಕಳನ್ನ ಕರೆಂಟ್ ಹೋಗೋದು ಬರೋದೇನೋ ಫ್ಲಕ್ಚುಯೇಷನ್ ಆಯ್ತು. ಅವಾಗ ಏನಂದಪ್ಪ ನೀನು? ಬ್ಯಾಡ್ ಬೀಡು ಇಲ್ಲಿ ಸುಮ್ಮನೆ ಯಾಕೆ ಅಮ್ಮನ ಕಡೆ ಹೋಗ್ತೀನಿ ನಾನು ಅಲ್ಲಿ ಕತ್ಲು ಬರ್ತೈತಿ, ಈ ಕಡೆ ಬಾ. ಬಾ ಮುಗೀತು. ಥ್ಯಾಂಕ್ ಯು ರಿಷು. ಓಪನ್ ಮಾಡ್ಕೊಡ್ಲಾ? ಹಾಂ, ಮೆತ್ತಗೆ ಆಗಿಲ್ಲ ಅವ್ನಿಗೆ ಯಾವಾಗಲೂ ಯಾರು ಮೆತ್ತಗೆ ಆಗೈತೆ ಅಂತ. ಬಾ ಅಲ್ಲಿ ಕುಂದ್ರು ಬಾ. ಅಲ್ಲೇ ಅಜ್ಜಿ ಕಡೆನೇ ಹೋಗ್ಬೇಕು. ವಿಶ್ವ ಅದ್ರ ಬದಲು ಇಲ್ಲಿ ಹಣ್ಣು ಬಾ, ಪಪ್ಪಾಯ ಹಣ್ಣು ಕೊಡ್ತೀನಿ ಬಾ. ಅದು ಬ್ಯಾಡ ಬಲ್ ಪಪ್ಪಾಯ ಹಣ್ಣು ತಿನ್ ಬಲ್. ಪಪ್ಪಾಯ ಹಾಂ ತಿಂದಾರ ಅವ್ನಿಗೆ ಸುಮ್ಮನೆ ಕಾಡ್ತಿರ್ತೀನಿ ನಾನು. ಮುಗ್ಸನಪ್ಪ. ರಶ್ ಏನವ ಏನಾರ ಐತ ಹೇಳೋದು? ಚಿನ್ನಕ್ಕ ಓಯ್ ಹಾಂ, ಅಮ್ಮ ಅಪ್ಪಾಜಿ ತಂದಿರೋ ಸಂತಿ. ಅಪ್ಪಾಜಿ ಮಾಡಿರೋ ಸಂತಿ ಬೇಕಿದ್ರು ಒಂದ್ಸಲಿ ತೋರಿಸ್ಬೇಕು, ಭಾರಿ ಇರ್ತೈತೆ. ಹಾಂ, ಈಗ ಫ್ರಿಜ್ ಫುಲ್ ಐತಿ, ಈಗ ಹೇಳ್ಬಿಡ್ರಿ ಅಂತ. ಹಾಂ ಸರಿ, ಇದಾಗಿತ್ತು ಇವತ್ತಿನ ಒಂದು ಫ್ಯಾಮಿಲಿ ಕಂಟೆಂಟು. ಡೈಲಿ ಮನೇಲಿ ಏನು ನಡೆಯುತ್ತೋ ಅದೊಂದು ಎಪಿಸೋಡ್ ಅಷ್ಟೇ ಇದು. ಇದೇ ರೀತಿ ಇನ್ನೂ ಹೆಚ್ಚಿನ ಫ್ಯಾಮಿಲಿ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಂಟಿಲ್ ನೆಕ್ಸ್ಟ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಾಯ್ ಹೇಳ, ಬಾಯ್, ಟೇಕ್ ಕೇರ್ ಅನ್ನ. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ರಿಷನ್ ಡೈಲಾಗ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಅಂತಾನೆ. ಗುಡ್ ನೈಟ್ ಅಂದ್ರೆ ಮಧ್ಯಾಹ್ನ ಗುಡ್ ಆಫ್ಟರ್ನೂನ್ ಅನ್ನಕ್ಕೆ ಬರಲ್ಲ, ಗುಡ್ ಆಫ್ ಅಂತಾನೆ. ಓಕೆ ಬಾಯ್, ಟೇಕ್ ಕೇರ್.